सत साहिब सतगुरुदेव की जय। बंदी छोड़ कबीर साहिब जी की जय। बंदी छोड़ गरीबदास जी महाराज जी की जय। स्वामी राम देवानंद जी गुरु महाराज जी की जय हो। सर्व संतों की जय, सर्व भक्तों की जय, धर्मी पुरुषों की जय। श्री काशी धाम की जय, श्री सुनानी धाम की जय, श्री कलकत्ता धाम की जय, श्री गुरुवायूर धाम की जय। सत साई। गरीब नमो नमो सत्य पुरुष को नमस्कार गुरु की नहीं। सुर नर मुनि जन साधु संतो सरल सदी। सतगुरु साहिब संत सर दंडवत प्रणाम। आगे पीछे मध्य हुए किन कुंगा सुरगुण। कबीर सतगुरु के उपदेश का सुनिया एक विचार। जय सतगुरु मिलते नहीं जाते नरक द्वार। नरक द्वार में दूत सब करते खेचा तान। उनसे कबू नहीं छूटता तिरता चार खान। कबीर चार खानी में भरमता कब हो न लगता बार। सो तेरा सब मिट गया मेरे सतगुरु के उपकार। जय जय सतगुरु मेरे की जय जय सतगुरु मेरे की। सदा साहिबी सुख से वसियो अमरपुरी के डेरे की। जय जय सतगुरु मेरे की जय जय सतगुरु मेरे की। सदा साहिबी सुख से वसियो सदलोक के मेरे। निर्विकार निर्भय तुझे ओर सकल माय। वेदी साधु पूर सकल मान। सब पर तेरी साहिबी सब पर तेरी साहिबी। तुझ तर साहिब नाम निर्विकार निर्भय। ಪರಮಾತ್ಮನ ಮಕ್ಕಳೇ, ಹಂಸಾತ್ಮಗಳೇ, ಪರಮೇಶ್ವರ ಕಬೀರರು ನಿಮ್ಮ ಮೇಲೆ ತಮ್ಮ ಪೂರ್ಣ ಕೃಪೆ ಬೀರಿದ್ದಾರೆ. ನಿಮಗೆ ಮೂಲ ಜ್ಞಾನ ಸಿಗುತ್ತಿದೆ. ನಿಮ್ಮ ಸೌಭಾಗ್ಯ ತುಂಬಾ ಚೆನ್ನಾಗಿದೆ. ಹಾಗೂ ಇದು ಗುಡ್ ಲಕ್ ಆಗಿದೆ ನಿಮ್ಮದು. ಹಾಗೂ ಈ ಗುಡ್ ಲಕ್ ನಿಮ್ಮದು ಇಂದಿನದ್ದಲ್ಲ. ಬಹಳ ವರ್ಷಗಳಿಂದ ನೀವು ಪ್ರಯತ್ನ ಮಾಡುತ್ತಿದ್ದೀರಿ. ನೋಡಿ, ತಾಯಿಯಿಂದ ನಾವು ಯಾವಾಗ ಜನ್ಮ ಪಡೆಯುತ್ತೇವೆ, ಹೊರಗೆ ಬರುತ್ತೇವೆ, ನಮ್ಮನ್ನು ಮತ್ತೆ ಎಲ್ಲವನ್ನು ಮರೆಯಿಸಲಾಗುತ್ತದೆ. ಪೂರ್ಣ ಅಜ್ಞಾನಿಯನ್ನಾಗಿ ಮಾಡಲಾಗುತ್ತದೆ. ಯಾವ ಸಮಾಜ, ಸ್ಥಾನ, ದೇಶದಲ್ಲಿ ಜನ್ಮವಾಗುತ್ತದೆಯೋ ಅದೇ ಭಾಷೆ ಕಲಿಯುತ್ತೇವೆ. ಅವರದೇ ಲೋಕವೇದ ನಾವು ಓದಿಕೊಳ್ಳುತ್ತೇವೆ. ಹಾಗೂ ಯಾವುದು ಮೂಲ ಕಾರ್ಯವಾಗಿದೆ ನಮ್ಮ ಮನುಷ್ಯ ಜೀವನದ್ದು ಅದಂತೂ ಕನಸಿನಲ್ಲಿಯೂ ಕೂಡ ನೆನಪಾಗುವುದಿಲ್ಲ. ಯಾರಿಗಾದರೂ ಹೆಚ್ಚು ಹಂಬಲವಾದರೆ ಅವರು ತನ್ನಿಂತಾನೆ ಯಾರೋ ಮಂದಿರಕ್ಕೆ ಹೋಗುವುದು ಕಂಡರೆ ಅವರ ಜೊತೆಯಾಗುತ್ತಾರೆ. ಇನ್ಯಾರೋ ವೃತ ಮಾಡುತ್ತಾರೆ, ಅದನ್ನು ನೋಡಿ ಆ ವೃತ ಮಾಡಲು ತೊಡಗಿದರು. ಯಾರೋ ಒಂದು ಮಾಡಿದರೆ ಮತ್ಯಾರೋ ಎರಡು ಮಾಡತೊಡಗಿದರು. ಅಧಿಕ ಭಕ್ತಿಯಾಗುತ್ತದೆಂದು. ಆದ್ದರಿಂದ ಇದು ಲೋಕವೇದವಾಗಿತ್ತು. ಈಗ ನೋಡಿ, ಪರಮಾತ್ಮ ಪ್ರತ್ಯೇಕ ಜನ್ಮದಲ್ಲಿ ನಿಮಗೆ ಹೀಗೆ ಮೊದಲಿನಿಂದ ಕಲಿಸಲು ಆರಂಭಿಸುತ್ತಾರೆ.
ಯಾರದೋ ಮಾಧ್ಯಮದಿಂದ. ಮತ್ತು ಆ ಜನ್ಮದಲ್ಲಿ ನೀವು ಕಷ್ಟದಿಂದ ಆ ಲೈನನ್ನು ಸ್ವೀಕರಿಸುತ್ತೀರಿ. ಸ್ವಲ್ಪ ದಿನ ಸರಿಯಾಗಿ ನಡೆಯುತ್ತೀರಿ, ನಂತರ ಬಿಟ್ಟು ಬಿಡುತ್ತೀರಿ. ಏಕೆಂದರೆ ಕಾಲನ ಪ್ರೆಷರ್ ಅಧಿಕವಿದೆ. ಅನ್ಯ ಸಮಾಜವು ಹೆಚ್ಚಿನ ಸಂಖ್ಯೆಯಲ್ಲಿ ಇರುತ್ತದೆ. ಸತ್ಯ ಭಕ್ತಿ ಮಾಡುವವರು ಕಡಿಮೆ ಸಂಖ್ಯೆಯಲ್ಲಿ ಇರುತ್ತಾರೆ. ಹಾಗಾಗಿ ಈ ಎಲ್ಲ ಸಮಸ್ಯೆಗಳು ನಿಮಗೆ ಸುಖ ನೀಡುತ್ತಿದ್ದವು. ನೀವಿಲ್ಲಿಯೇ ಉಳಿಯುತ್ತಾ ಹೋದಿರಿ. ಈ ಬಾರಿ ಪರಮಾತ್ಮ ಈ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡುತ್ತಾನೆ. ನಾವು ಅಧಿಕ ಸಂಖ್ಯೆಯಲ್ಲಿ ಇರುತ್ತೇವೆ. ನಮ್ಮದು ದೊಡ್ಡ ಸಮಾಜವಾಗುತ್ತದೆ. ಈಗ ನಿಮ್ಮ ಮೇಲೆ ಹೆಚ್ಚು ಪ್ರೆಷರ್ ಇರುವುದಿಲ್ಲ ಮತ್ತು ನಿಮ್ಮ ಬರುವ ಸಂತಾನವಂತೂ ಪೂರ್ಣ ಸ್ವತಂತ್ರವಾಗಿರುತ್ತದೆ. ಅವರಂತೂ ದಾತನ ಹಂಸಾತ್ಮರೇ ಬರುತ್ತಾರೆ. ಆದ್ದರಿಂದ ಮಕ್ಕಳೇ, ನಿಮಗೆ ಮೂಲ ಜ್ಞಾನವನ್ನು ತಿಳಿಸಲಾಗುತ್ತಿದೆ. ಅಂದ್ರೆ ನೀವು ಎಲ್ಲೆಲ್ಲಿ ಅಲೆಯುತ್ತಿದ್ದೀರಿ. ಹೇಗೆಂದ್ರೆ ಈಗ ಧರ್ಮದಾಸರ ಪ್ರಕರಣ ನಡೆಯುತ್ತಿದೆ. ಇವನು ಎಷ್ಟೊಂದು ದೃಢನಾಗಿದ್ದ. ತಮ್ಮ ಗುರುಗಳಾದ ರೂಪದಾಸರು ಹೇಳಿದ ಮಾರ್ಗದ ಮೇಲೆ ಮತ್ತು ಹೀಗೆ ತಿಳಿಯುತ್ತಿದ್ದ. ನಾವಂತೂ ಸಂಪೂರ್ಣ ಶುದ್ಧ ಪವಿತ್ರರಾಗಿದ್ದೇವೆ. ಯಾವುದೇ ಜೀವಹಿಂಸೆಯನ್ನು ಮಾಡುವುದಿಲ್ಲ. ಅದಕ್ಕೆಂದೇ ಗರೀಬ್ದಾಸರು ತಿಳಿಸುತ್ತಾರೆ, मोती मुक्ता दर्शत नाही यो जग है सब अंदरे दिखत के तो नैल जिसन इनका फिरा मोतिया बंदरे फिरा मोतिया बंदरे. ತನ್ನನ್ನು ವಿದ್ವಾನರೆಂದು ತಿಳಿದು ತಲೆಹರಟೆ ಮಾಡುತ್ತಾರೆ. ಮಾತನಾಡಲು ಬಿಡುವುದಿಲ್ಲ ಭಗವಂತನನ್ನು. ಹಾಗೂ ಭ್ರಮೆಯಲ್ಲಿದ್ದ ಧರ್ಮದಾಸನು. ಈಗ ಎಷ್ಟೊಂದು ಜ್ಞಾನಗೋಷ್ಠಿ, ಎಷ್ಟೊಂದು ಚರ್ಚೆ ಮಾಡಿದಾಗ ಅವನ ಬುದ್ಧಿ ಸರಿಯಾಯಿತು. ನೀವು ಕೇಳುತ್ತಾ ಇರಿ ಈ ಪ್ರಸಂಗವನ್ನು. ಧರ್ಮದಾಸನಿಗೆ ಮಾಲೀಕರು ತಿಳಿಸುತ್ತಿದ್ದಾರೆ, ಆತ್ಮ ಜೀವ ಹೆತ್ತಸ್ದು ಪ್ರಾವಣಿ ಸೋಗ ಪಾವ ಮುಕ್ತಿ ನಿಸಾರ್ನಿ. ಹೇ ಧರ್ಮದಾಸ, ನೀವು ಸ್ವಯಂ ಹೇಳುತ್ತಿದ್ದೀರಿ, ಯಾರು ಜೀವ ಹಿಂಸೆಯನ್ನು ಮಾಡುತ್ತಾರೆ ಅವರು ಮೋಕ್ಷವನ್ನು ಪ್ರಾಪ್ತಿಸಿಕೊಡಲಾರರು. ಧರ್ಮದಾಸನ ಟಾರ್ಗೆಟ್ ಏನಾಗಿತ್ತೆಂದರೆ, ಇವನು ಮುಸಲ್ಮಾನರು ಮಾಂಸ ತಿನ್ನುತ್ತಾರೆ, ಹಾಗಾಗಿ ಇವರು ಪಾಪ ಮಾಡುತ್ತಾರೆ. ನಾವು ಯಾವ ಪಾಪವನ್ನು ಮಾಡುವುದಿಲ್ಲ. ನೋಡಿ, ಈಗ ಮಾಂಸವನ್ನು ತಿನ್ನುತ್ತಾರೆ ಮುಸಲ್ಮಾನರು, ಅದಂತೂ ಎಕ್ಸ್ಟ್ರಾ ಹೆಚ್ಚಿನ ಪಾಪಗಳನ್ನು ಮಾಡುತ್ತಿದ್ದಾರೆ. ಹಾಗೂ ಅದರ ಹೊರತು ಇವು ಇನ್ನಷ್ಟು ಪಾಪಗಳಾಗುತ್ತಿವೆ. ಅವುಗಳ ಬಗ್ಗೆ ನಿಮಗೆ ಗೊತ್ತೇ ಇಲ್ಲ. ಹಾಗೂ ಎಲ್ಲಿಯ ತನಕ ಪೂರ್ಣ ಸಂತ ಸಿಗುವುದಿಲ್ಲ, ಕಬೀರ್ ಸಾಹೇಬರ ಶರಣ ಸಿಗುವುದಿಲ್ಲವೋ ಅಲ್ಲಿಯ ತನಕ ಆ ನಿಜನಾಮ, ಸತ್ಯನಾಮ, ಸಾರನಾಮ ಸಿಗುವುದಿಲ್ಲ. ಹಾಗೂ ಈ ಪಾಪ ನಾಶವಾಗುವುದಿಲ್ಲ. ತಿಳಿದಿದ್ದು ಆಗಲಿ, ಇಲ್ಲ ಗೊತ್ತಿಲ್ಲದೆ ಆಗಿರಲಿ, ದೀಕ್ಷೆಯನ್ನು ಪಡೆದ ಮೇಲೆ, ಪೂರ್ಣ ಸಂತರಿಂದ ಸದ್ಗುರು ಕಬೀರ್ ಸಾಹೇಬರ ಶರಣದಲ್ಲಿ ಬಂದ ಮೇಲೆ, ಅವರ ನಿಜ ಸಂತನಿಂದ ನಾಮ ಪಡೆದ ಮೇಲೆ ಸಮಾಧಾನವಾಗುತ್ತದೆ. ಇಚ್ಛಾಕರ್ ಮಾರ ನೀರ್ ಬೆನ್ನಿಚ್ಛಾ ಮರ್ದ್ಯಾಕ ಕಬೀರ್ ತಾಸ್ಕ ಪಾಪ್ ನಿರ್ದೆ. ಹಾಗೂ ಮತ್ತೆ ಕಬೀರ್ ಜಬ್ ಹಿ ಸತ್ನಾ ಮರ್ದ ದರೋ ಬಹೋ ಪಾಪ್ ಕೋ ನಾಸ್ ಮಾರ್ಲೋ ದಸೆ ಚಿಂಗಾರಿ ಅಗ್ನಿಗೆ ಪುಡ ಪುರಾಣದಾಸ್. ಸತ್ಯನಾಮವು ಸಂಚಿತ ಕರ್ಮಗಳಿಗೆ ಬೆಂಕಿ ಹಚ್ಚಿಬಿಡುತ್ತದೆ. ಹಾಗೂ ಇವೇನು ಅಂದ್ರೆ, ಎಲ್ಲವನ್ನು ವಿಸ್ತಾರವಾಗಿ ತಿಳಿಸಿದ್ದೇನೆ ನಿಮಗೆ. ಪೃಥ್ವಿ ಉಪ್ಪರ್ ಪವಿದಾರ ತೋಳದೀವಿ ಎದ್ದನ್ನು ನಾಮಾರೆ. ಈಗ ಅವುಗಳನ್ನು ಸಾಯಿಸುವ ಇಚ್ಛೆ ನಮ್ಮದಾಗಿರುವುದಿಲ್ಲ, ನಡೆದಾಡಲೇಬೇಕಾಗುತ್ತದೆ. ಈಗ ಸತ್ತರೆ ನಮಗೆ ಪಾಪ ಹತ್ತುವುದಿಲ್ಲ. ಏಕೆ ಹತ್ತುವುದಿಲ್ಲ? ಏಕೆಂದರೆ ನಾವು ಪೂರ್ಣ ಸಂತನ ಶರಣದಲ್ಲಿ ಬಂದಿದ್ದೇವೆ ಮತ್ತು ನಮಗೆ ದೀಕ್ಷೆ ಸಿಕ್ಕಿದೆ. ದೀಕ್ಷೆ ಪಡೆಯುವ ಮೊದಲು ಎಲ್ಲ ಜ್ಞಾನ ನೀಡಲಾಗುತ್ತದೆ. ಹೀಗೆ ಮಾಡಬೇಡಿ, ಹಾಗೆ ಮಾಡಬೇಡಿ, ಆ ತಪ್ಪು ಮಾಡಬೇಡಿ, ಸಂಪೂರ್ಣ ಟ್ರೈನಿಂಗ್ ನೀಡಲಾಗುತ್ತದೆ. ಉದಾಹರಣೆ ನೀಡುತ್ತೇನೆ. ಈಗ ಡ್ರೈವಿಂಗ್ ಲೈಸೆನ್ಸ್ ಇರುತ್ತದೆ. ಗಾಡಿ ಚಲಾಯಿಸುವ ಲೈಸೆನ್ಸ್ ಡ್ರೈವರದು. ಯಾರ ಬಳಿ ಅಧಿಕಾರಿಯಿಂದ ಮಾಡಿಸಲ್ಪಟ್ಟ ಲೈಸೆನ್ಸ್ ಇದೆ, ಅವನಿಂದ ಒಂದೊಮ್ಮೆ ತಿಳಿಯದೆ ಯಾವುದೇ ಆಕ್ಸಿಡೆಂಟ್ ಆದರೆ ಅವನಿಗೆ ಶಿಕ್ಷೆ ಆಗುವುದಿಲ್ಲ. ಮತ್ತು ಯಾರ ಬಳಿ ಲೈಸೆನ್ಸ್ ಇಲ್ಲವೇ ಇಲ್ಲ ಹಾಗೂ ಅವನು ಗಾಡಿ ಚಲಾಯಿಸುತ್ತಾನೆ ಮತ್ತು ಅವನಿಂದಲೂ ಕೂಡ ಗೊತ್ತಿಲ್ಲದೆ ಆಗಿದೆ, ಆಗ ಅವನಿಗೆ ಶಿಕ್ಷೆ ಸಿಗುತ್ತದೆ. ಏಕೆಂದರೆ ಅವನ ಬಳಿ ಲೈಸೆನ್ಸ್ ಇಲ್ಲ, ಅವನು ವಾಹನ ಹೇಗೆ ಚಲಾಯಿಸಿದ? ಅದಕ್ಕಾಗಿ ನಾವು 3 ವರ್ಷದ ಮಗುವಿಗೆ ಲೈಸೆನ್ಸ್ ಮಾಡಿಸುತ್ತೇವೆ. 3 ವರ್ಷಗಳ ತನಕ ಮಗು ತಂದೆ ತಾಯಿಯ ಅಧೀನವಿರುತ್ತದೆ. ಅದಕ್ಕೆ ಯಾವುದೇ ಪಾಪ ತಗುಲುವುದಿಲ್ಲ ಮತ್ತು ಅವನ ತಂದೆ ತಾಯಿಯರು ಸತ್ಯಭಕ್ತಿಯನ್ನು ಮಾಡುತ್ತಾರೆ. ಆ ಕಾರಣಕ್ಕೆ ಅದರ ರಕ್ಷಣೆ ಆಗುತ್ತದೆ. ಉದಾಹರಣೆಯನ್ನು ನೀಡಲಾಗುತ್ತದೆ. ಮಹಾಭಾರತದಲ್ಲಿ ಒಂದು ಟಿಕ್ಕಿಬ ಪಕ್ಷಿಯು ಮೊಟ್ಟೆ ಹಾಕಿತ್ತು.
ಅದರ ಕರೆಗೆ ಅದರ ಮೊಟ್ಟೆಗಳನ್ನು ರಕ್ಷಿಸಿದರು. ತಾಯಿ ಕೂಗಿದ್ದಳೆಂದು ಮಕ್ಕಳ ರಕ್ಷಣೆ ಮಾಡಿದರು. ಒಂದು ಗಂಟೆ ಬೀಳಿಸಿದರು. ವಿಶಾಲ ಗಂಟೆಯನ್ನು ಹಾಕಿದರು. ಆನೆಯದ್ದು ಮತ್ತು ಮಹಾಭಾರತದ ಯುದ್ಧವೇ ಆಯಿತು. ಅಗ್ನಿಬಾಣಗಳು ನಡೆದವು. ಆದರೆ ಮೊಟ್ಟೆಗಳಿಗೆ ಯಾವುದೇ ತೊಂದರೆ ಆಗಲಿಲ್ಲ. ಟಿಕ್ಕಿಬ ಪಕ್ಷಿಯ ಮೊಟ್ಟೆಗಳ ಮೇಲೆ ಪರಮಾತ್ಮನು ಒಂದು ವಿಶಾಲ ಗಂಟೆಯನ್ನು ಬೀಳಿಸಿದರು. ಆನೆಯದು ವಿಶಾಲವಾದದ್ದು. ಮೇಲಿಂದ ಸ್ವರ್ಗದಿಂದ ಹೇಳುತ್ತಾರೆ, ಇಂದ್ರ ಅಂದ್ರೆ ಸ್ವರ್ಗದ ದೇವನ ಆನೆಯ ಗಂಟೆಯು ಅಲ್ಲಿಂದ ಕಟ್ಟಾಗಿ ಕೆಳಗೆ ಬಂತು. 3520 ಟನ್ ತೂಕದ್ದು. ಅದು ನಿನ್ನ ಅದ್ಭುತವಾಯಿತು. ಆದ್ದರಿಂದ ಹೇಳುವ ಉದ್ದೇಶವೇನೆಂದರೆ, ತಂದೆ ತಾಯಿಯರು ಒಂದೊಮ್ಮೆ ನಿಜ ಮನಸ್ಸಿನಿಂದ ದಾತನ ಸ್ಮರಣೆ ಮಾಡುತ್ತಿದ್ದರೆ, ಭಕ್ತಿ ಮಾಡುತ್ತಿದ್ದರೆ, ಅವರ ಕಾರಣದಿಂದ ಇಡೀ ಪರಿವಾರದ ರಕ್ಷಣೆ ಕೂಡ ಆಗಬಹುದು. ಇದೊಂದು ಉದಾಹರಣೆ ಸಾಕು ತಿಳಿಯಲು. ಟಿಟ್ಟಿಬ ಒಂದು ಹಕ್ಕಿ ಇತ್ತು. ಅದರದು ಕೂಡ ಕೂಗನ್ನು ಕೇಳಿ ಹಿಂದಿನ ಸಂಸ್ಕಾರಗಳಿಂದ ಮೊಟ್ಟೆಗಳ ರಕ್ಷಣೆ ಮಾಡಿದರು. ಸ್ವರ್ಗದ ರಾಜ ಇಂದ್ರನ ಆನೆಯ ಗಂಟೆ ಕಳಚಿ ಬಿತ್ತು. ಹೀಗೆ ಪುರಾಣಗಳಲ್ಲಿ ಪ್ರಕರಣವಿದೆ. 88,000 ಮಣ್ ಅಂದ್ರೆ 3520 ಟನ್ ತೂಕವಿತ್ತು ಅದರದು. ಹಾಗೂ ಕೆಳಗೆ ಬಂತು. ಆರಾಮವಾಗಿ ಆ ಮೊಟ್ಟೆಗಳ ಮೇಲೆ ಇರಿಸಿದರು. ಮಹಾಭಾರತ ಮುಗಿಯಿತು. ಅಗ್ನಿಬಾಣಗಳನ್ನು ಬಿಟ್ಟರು. ಲಕ್ಷಾಂತರ ಮನುಷ್ಯರು ಸತ್ತು ಹೋದರು. ಎಲ್ಲ ಸುಟ್ಟು ಹೋಯಿತು. ಆದರೆ ಆ ಮೊಟ್ಟೆಗಳಿಗೆ ಸ್ವಲ್ಪವೂ ಹಾನಿಯಾಗಲಿಲ್ಲ. ಹಾಗಾಗಿ 3 ವರ್ಷದ ಮಕ್ಕಳು ತಂದೆ ತಾಯಿಯರ ಸಂರಕ್ಷಣೆಯಲ್ಲಿ ಇರುತ್ತಾರೆ. ತಂದೆ ತಾಯಿಯರ ಕೂಗು ಪರಮಾತ್ಮ ಕೇಳುತ್ತಾರೆ. 3 ವರ್ಷದ ಮಗುವಿಗೆ ನಾವು ಉಪದೇಶ ದೀಕ್ಷೆಯನ್ನು ಕೊಟ್ಟು ಬಿಡುತ್ತೇವೆ. ಆದರೂ ತಂದೆ ತಾಯಿಯರ ಕೂಗನ್ನು ಕೇಳಲಾಗುತ್ತದೆ. ಹಾಗೂ ಮಕ್ಕಳು ತಮ್ಮ ಮಂತ್ರವನ್ನು ಮಾಡಲು ಆರಂಭಿಸುತ್ತಾರೆ. ಲೈಸೆನ್ಸ್ ತಯಾರಾಯಿತು. ಇದೇ ಪ್ರಕಾರ ಯಾರು ನಕಲಿ ಲೈಸೆನ್ಸ್ ಮಾಡಿಸುತ್ತಾರೆ ಮತ್ತು ಮಾಡಿಸಿಯೇ ಇಲ್ಲ ಅಂದ್ರೆ ಯಾರು ಈ ನಕಲಿ ಗುರುಗಳಿಂದ ನಾಮ ಪಡೆದಿದ್ದಾರೆ, ಎಲ್ಲ ಪಾಪಗಳು ಹತ್ತುತ್ತವೆ. ಗೊತ್ತಿದ್ದು ಆಗಿರಲಿ ಅಥವಾ ಗೊತ್ತಿಲ್ಲದೆ ಪಾಪ ಆಗಿರಲಿ. ಕೇವಲ ಸತ್ಯ ಪುರುಷನ ಭಕ್ತಿಯಿಂದ, ಕಬೀರ್ ಸಾಹೇಬರ ಭಕ್ತಿಯಿಂದ ಮತ್ತು ಪೂರ್ಣ ಸಂತರಿಂದ ದೀಕ್ಷೆಯನ್ನು ಪಡೆಯುವುದರಿಂದ, ಅಂದ್ರೆ ಅವರೇನು ನಿಜ ಪ್ರತಿನಿಧಿಯನ್ನು ಕಳುಹಿಸಿರುತ್ತಾರೆ ಅವರಿಂದ ದೀಕ್ಷೆಯನ್ನು ಪಡೆಯುವುದರಿಂದ ಈ ಪಾಪಗಳು ತಗಲುವುದಿಲ್ಲ. ಇಚ್ಛಾ ಕರ್ಬಾರನಿ ಬಿಲ್ ಇಚ್ಛಾ ಮರ್ಜಾಕ ಕಬೀರ್ತಾ ತಾಸ್ಕ ಕಾಪಿಡಿರುತ್ತ. ಧರ್ಮದಾಸರು ಹೇಳುತ್ತಿದ್ದರು, ನಾವು ಯಾವುದೇ ಪಾಪವನ್ನು ಮಾಡುವುದಿಲ್ಲವೆಂದು. ಅವರ ಕಣ್ಣುಗಳನ್ನು ತೆರೆದರು ದಾತ. ಎಷ್ಟೊಂದು ಪಾಪಗಳನ್ನು ಮಾಡುತ್ತೀರಿ. ಓಹೋ, कितनी हिंसा कर तो सारे कैसे दीदार करो हमारे. आत्मजीव है जो प्राणी सो कहाँ पावा मुक्ति निशानी. ऊर्द पिंग लो झूला बेखा जिनका कदे ना सूझ लिख. ಈ ವೇಷಧಾರಿ, ಈ ಸಾಧು ಏನು ಸಂತರಾಗಿ ಅಳೆಯುತ್ತಿದ್ದಾರೆ. ಹಾಗೂ ಯಾರೋ ಕಾಲುಗಳನ್ನು ಮೇಲೆ ಮಾಡಿಕೊಂಡು ಇನ್ಯಾರೋ ಒಂದು ವೃಕ್ಷದ ಕೆಳಗೆ ಜೋಕಾಲಿಯಂತೆ ಕಟ್ಟಿ ಅದರಲ್ಲಿ ಕುಳಿತುಕೊಳ್ಳುತ್ತಿದ್ದರು, ಜೋತಾಡುತ್ತಿದ್ದರು. ನಿಂತುಕೊಳ್ಳುತ್ತಾರೆ, ಅದರ ಸಪೋರ್ಟ್ ತೆಗೆದುಕೊಳ್ಳುತ್ತಾರೆ ಒಮ್ಮೊಮ್ಮೆ. ಬೇಕಾ ಜಿನ್ಕಾ ಕದೇನ ಸುರ್ಜ ಜೇಖಾ ವಹೆ ಸ್ವಾಮಿ ಸೇವಕ ಬೂಡದ ಬೇರ ಮಾರ್ಪಡ ದುರ್ಗ ಜಂಜೀರ. ऐसा ಜ್ಞಾನ ಅಚಲ ಸುನಾವು. ಇಂತಹ ಆಶ್ಚರ್ಯಪಡಿಸುವ ಜ್ಞಾನವನ್ನು ತಿಳಿಸುತ್ತೇನೆ ಧರ್ಮದಾಸ. ಪೂಜಾ ಅರ್ಪಣ ಶುಭ ಸುಟ. ಈ ವ್ಯರ್ಥದ ಏನು ನೀವು ತರ್ಪಣ ಅರ್ಪಣ ಮಾಡುತ್ತಾ ಅಲಿಯುತ್ತಿದ್ದೀರಿ, ಎಲ್ಲ ಬಿಡಿಸುತ್ತೇನೆ ತೀರ್ಥವ್ರತವನ್ನು. ದಿನೀಪ್ ऐसा ज्ञान सुनाए हूं ना के बड़मन जावे पीत बित जिंदा कहे. ಧರ್ಮದಾಸ್ ಪುರ್ಭಾವ್. ಈಗ ಮುಂದೆ ತಿಳಿಸುತ್ತಾರೆ, ಯಾರನ್ನು ನೀವು ಸಂತ ಸಾಧುಗಳೆಂದು ನಂಬುತ್ತೀರಿ ಮತ್ತು ಯಾರು ಈ ರೀತಿಯ ವ್ಯರ್ಥ ಸಾಧನೆ ಮಾಡುತ್ತಾರೆ. ವಿವಿಧ ಪ್ರಕಾರದ ಈ ಪಾಖಂಡಿಗಳು ಶಾಸ್ತ್ರ ವಿರುದ್ಧ ಸಾಧನೆಗಳನ್ನು ಮಾಡುತ್ತಾರೆ. ಅವರ ಬಗ್ಗೆ ಮಾಹಿತಿ ನೀಡುತ್ತಾರೆ ಪರಮಾತ್ಮ. ಜರನೆ बैठ जला बिंबधारा संखों जीव करत संहारा. पंच अग्नि जो धूप देहाना जन्म की सिरे सुकृष्णा. पंचाग्नि जरने बैठे जला बिंबधारा ಸಂಖೋ ಜೀವ ಕರತ್ ಸಂಹಾರ. ನಾವು ನೋಡಿದ್ದೇವೆ ಕೆಲವು ಸ್ಥಾನಗಳಲ್ಲಿ ಚಳಿಗಾಲದಲ್ಲಿ ತ್ರಿಪಾದ ಮಾಡಿಸಿಕೊಳ್ಳುತ್ತಾರೆ ಸ್ಟ್ಯಾಂಡ್.
ಮೇಲೆ ವೃತ್ತಾಕಾರದ ರಿಂಗ್ನಂತೆ ಮಾಡಿಸುತ್ತಾರೆ. ಹೇಗೆಂದ್ರೆ ಬಿಂದಿಗೆ ಇಡುವ ಸ್ಟ್ಯಾಂಡ್ ಇರುತ್ತದಲ್ಲ, ಮಡಿಕೆ, ಕಳಸ ಮತ್ತು ಕಳಸದ ಕೆಳಗೆ 106 ಛಿದ್ರಗಳನ್ನು ಮಾಡಿಸುತ್ತಾರೆ ಬಹಳ ಜಾಗೃತೆಯಿಂದ. ಹಾಗೂ ಸ್ಟ್ಯಾಂಡ್ ಮೇಲೆ ಅದನ್ನು ಇಟ್ಟು ಪಕ್ಕದಲ್ಲಿ 100 ಕೊಡಗಳನ್ನು ಕೊಳದಿಂದ ನೀರು ತುಂಬಿ ಇಟ್ಟುಕೊಳ್ಳುತ್ತಾರೆ. ನಾವು ನಮ್ಮ ಊರಿನಲ್ಲಿಯೂ ಸಹ ನೋಡಿದ್ದೇವೆ. ನಾವು ಚಿಕ್ಕವರಿದ್ದೆವು ಆ ಸಮಯ. ಹಾಗೂ ಸ್ತ್ರೀಯರು ಸ್ನಾನ ಮಾಡಿಕೊಂಡು ಬರುತ್ತಿದ್ದರು ಮತ್ತು ಕೊಳದಿಂದ ನೀರು 100 ಬಿಂದಿಗೆಗಳನ್ನು ನೀರಿನಿಂದ ತುಂಬಿ ತಂದು ಇಟ್ಟು ಹೋಗುತ್ತಿದ್ದರು ದಿನದಲ್ಲಿ. ರಾತ್ರಿಯಲ್ಲಿ ಆ ಪಾಖಂಡಿಯ ಹತ್ತಿರದಲ್ಲಿ 5, 10, 20 ಜನರು ನಿಂತುಕೊಳ್ಳುತ್ತಾರೆ, ಕುಳಿತಿರುತ್ತಾರೆ. ಅವನು ಆ ಸ್ಟ್ಯಾಂಡಿನ ಕೆಳಗೆ ಕೂತಿರುತ್ತಾನೆ, ಆ ತಪಸ್ಸು ಮಾಡುವವನು. ಅದನ್ನು ಜಲಧಾರೆ ಎಂದು ಹೇಳುತ್ತಾರೆ. ಜಲಧಾರೆಯ ಕೆಳಗೆ ಕುಳಿತಿರುತ್ತಾನೆ ಹಾಗೂ ನೀರಿನಿಂದ ತುಂಬಿದ ಮಡಿಕೆಗಳನ್ನು ಎತ್ತಿ ಎತ್ತಿ ಆ ಮಡಿಕೆಯಲ್ಲಿ ಸುರಿಯುತ್ತಾರೆ. ಯಾವುದರಲ್ಲಿ ರಂಧ್ರ ಮಾಡಿಸಿದರು, ತೂತು ಮಾಡಿಸಿದರು. ಹಾಗೂ ಅವನು ಕೆಳಗೆ ಕುಳಿತುಕೊಳ್ಳುತ್ತಾನೆ. ಅವನ ಮೇಲೆ ಜಲಧಾರೆ ಬೀಳುತ್ತದೆ. ನಂತರ ಕಣ್ಣಿನಿಂದ ನೀರು ಬರುತ್ತದೆ. ಆ 100 ಮಡಿಕೆ ಹಾಕಿದ ಮೇಲೆ ಅವನು ಏಳುತ್ತಾನೆ. ಅವನು ಸ್ವಲ್ಪ ಸೇದಿಕೊಂಡು ಮತ್ತು ಮದ್ಯವನ್ನು ಕುಡಿದು ಕುಳಿತುಕೊಳ್ಳುತ್ತಾರೆ. ನಂತರ ಏನು ಬೇಕಾದರೂ ಸುರಿಯಲಿ. ಇವರು ಈ ತರಹದ ಪಾಖಂಡಿಗಳಾಗಿದ್ದಾರೆ. ಜರನೆ ಬೇಠ ಜಲ ಬಿಂಬಧಾರ ಸಂಕೋ ಜೀವ ತೀರ್ಥ ಸಹಾರ. ಅದರಲ್ಲಿ ಲೆಕ್ಕವಿಲ್ಲದಷ್ಟು ಜೀವಿಗಳನ್ನು ಕೊಂದು ಬಿಟ್ಟ ಆ ನೀರಿನಲ್ಲಿ. ಪಂಚಗಿರ್ನಿ ಜೋ ಧೂಪ ದಯಾನ ಜನ್ಮ ಪೀಶರೆ ಶುಕ್ರಶವಾನ. ಯಾರು ಪಂಚಗ್ನಿ ಒತ್ತಿಸಿ ಕುಳಿತುಕೊಳ್ಳುತ್ತಾರೆ ಮತ್ತು ಮಧ್ಯದಲ್ಲಿ ಕುಳಿತುಕೊಳ್ಳುತ್ತಾರೆ, 40 ದಿನ ಕುಳಿತುಕೊಳ್ಳುತ್ತಾರೆ, ದಿನದಲ್ಲಿ 3 ತಾಸು. ಅದಕ್ಕೆ ಹೇಳುತ್ತಾರೆ, ಇವರು ನಂತರ 3ನೇ ಜನ್ಮದಲ್ಲಿ ನಾಯಿ ಕತ್ತೆಯಾಗುತ್ತಾರೆ. ಶುಕ್ರ ಶ್ವಾನ್, ಹಂದಿ ಮತ್ತು ನಾಯಿ. ಹೇಳುತ್ತಾರೆ, ತಪ್ಸೆ ರಾಜ ರಾಜಮತ್ ಮಾನಂ ಧನಂ ತೀಸರೆ ಶುಕ್ರ ಶ್ವಾನ್ ಬಜರ್ ದಂಡ ಕರ್ ದಮ್ ಕೋ ದೋಡೆ ಮಾತೋ ಜೀವ ಮರತ ಹೈ ಕರೋಡೆ ನಿಸ್ವಾಸ ಜೋ ಭೂನಿ ಫುಕೆ ತಾಮ ಜೀವ ಅಸಂ ಪೋಸುಕೆ. ಇವರು ಹೇಗೆ ಶ್ವಾಸ ತಡೆದುಕೊಳ್ಳುತ್ತಾರೆ, ಅಭ್ಯಾಸ ಮಾಡುತ್ತಾರೆ, ಅದರಲ್ಲಿ ಇವು ಜೀವಿಗಳು ಸಾಯುತ್ತವೆ. ಶ್ವಾಸ ತಡೆಯುವುದರಿಂದಲೂ ಶ್ವಾಸದ ಒಳಗೇನು ಜೀವಿಗಳಿರುತ್ತವೆ ಅವುಗಳಿಗೆ ಸಂಪೂರ್ಣ ಆಕ್ಸಿಜನ್ ಸಿಗದ ಕಾರಣ ಅವು ಸತ್ತು ಹೋಗುತ್ತವೆ. ಮತ್ತೆ ಹೇಳುತ್ತಾರೆ, ನಿಶ್ವಾಸರ ಜೋ ಧ್ವನಿ ಫೂಕೆ. ಅಗ್ನಿಕುಂಡದಲ್ಲಿ ಬೆಂಕಿ ಉಳಿಸಿ ಕುಳಿತಿರುತ್ತಾರೆ. ಉಸ್ಮೆ ಜೀವ ಅಸಂಖ್ಯ ಸೂಖ್ಯ. ಅತ್ಯಧಿಕ ಜೀವಿಗಳು ಸಾಯುತ್ತವೆ. ಹೇಳಿ ಏನು ಲಾಭವಾಯಿತು ಆ ಅಗ್ನಿಕುಂಡದಿಂದ? ವ್ಯರ್ಥ ತಲೆಹರಟೆ ಮಾಡುತ್ತಾರೆ. ಭಕ್ತಿ ಮಾಡುವುದನ್ನು ಬಿಟ್ಟು ಯಾವ ಕೆಲಸ ಮಾಡುವುದಿದೆಯೋ ಅದನ್ನು ಮಾಡುವುದಿಲ್ಲ. ತೀರ್ಥ ಬಾಟ್ ಚಲೆ ಜೋ ಪ್ರಾಣಿ ಸೋತೋ ಜಲಮ ಜಲಂ ಹೋದ್ಲಾಣಿ. ಯಾರು ತೀರ್ಥಯಾತ್ರೆಗೆ ಹೋಗುತ್ತಾರೋ ಅವರಂತೂ ಜನ್ಮ ಜನ್ಮಾಂತರಗಳಲ್ಲಿ ಅನುಭವಿಸುತ್ತಾ ಸಾಯುತ್ತಾರೆ ಈ ಪಾಪಗಳಲ್ಲಿ. ಧರ್ಮದಾಸರಿಗೆ ಕೇಳಿದರು, ನೀವು ಎಲ್ಲಿಂದ ಬಂದಿದ್ದೀರಿ? ಅಂದ್ರೆ ನಾನು ಬಾಂಧವಗಡದಿಂದ ಬಂದಿದ್ದೇನೆ. ಹಾಗೂ ಎಷ್ಟು ದೂರವಿದೆ ಇಲ್ಲಿಂದ ಮಥುರಾದಿಂದ? ಅದು 700 ಅಥವಾ 800 ಕಿಲೋಮೀಟರ್. ಅಂದ್ರೆ ಆ ಸಮಯ ಮೈಲಿ ಎಂದು ಹೇಳುತ್ತಿದ್ದರು. 500 ಮೈಲಿ ಇದೆ. ಹಾಗಾದರೆ ಹೇಗೆ ಬಂದಿದ್ದೀರಿ? ನಾನು ಕಾಲ್ನಡಿಗೆಯಲ್ಲಿ ಬಂದಿದ್ದೇನೆ, ಕಾಲ್ನಡಿಗೆಯಲ್ಲಿ. ಹಾಗಾಗಿ ನೀನು ಅಲ್ಲಿಂದ ಹಿಡಿದು ಇಲ್ಲಿಯ ತನಕ ಕೋಟ್ಯಾಂತರ ಜೀವಿಗಳನ್ನು ಕೊಂದು ಹಾಕಿದೆ. ಅಸಂಖ್ಯ ಪಾಪಗಳಂತೂ ಅಸಂಖ್ಯ ಆದವು ಮತ್ತು ಪುಣ್ಯ ಒಂದು ಕೂಡ ಇಲ್ಲ, ಏಕೆಂದರೆ ಶಾಸ್ತ್ರ ವಿರುದ್ಧ ಸಾಧನೆಯಾಗಿದೆ. ತೀರ್ಥ ಬಾಟ್ ಚಲ ಜೋ ಪ್ರಾಣಿ ಸೋತೋ ಜನ್ಮ ಜನ್ಮ ಉಳಿದಾಣಿ. ಈ ಪಾಪ ಕರ್ಮಗಳನ್ನು ಅನುಭವಿಸುವುದರಲ್ಲಿಯೇ ಅಸಂಖ್ಯ ಜನ್ಮ ಜನ್ಮಾಂತರಗಳಲ್ಲಿ ಸಿಲುಕಿಕೊಳ್ಳುವೆ. ಜಾಯ ತೀರ್ಥ ಪರ್ ಕರ್ ಹೈ ದಾನಂ ಆವತ್ ಜಾತ ಜೀವ ಮರೆ ಅರ್ಮಾನವ್. ದಾನ ಮಾಡಲು ಅಲ್ಲಿ ಹೋಗುತ್ತಾರೆ. ಹೋಗಿ ಬರುವುದರಲ್ಲಿ ಎಷ್ಟೊಂದು ಜೀವಿಗಳನ್ನು ಸಾಯಿಸಿಬಿಟ್ಟೆ ಅಲೆದಾಡುವುದರಲ್ಲಿ. पर बीने न जात है दुनिया हमारा ज्ञान के ने सुनिया. ಈ ಮುಗ್ಧ ಜಗತ್ತು ಕುಂಭಮೇಳದಲ್ಲಿ ಸ್ನಾನ ಮಾಡಲು ಹೋಗುತ್ತದೆ. ಕುಂಭಮೇಳದಲ್ಲಿ ಹೇಳುತ್ತಾರೆ, ಹರಿದ್ವಾರದಲ್ಲಿ ಕುಂಭಮೇಳ ಇದೆ, ಇನ್ನೊಮ್ಮೆ ಗಂಗೆಯಲ್ಲಿ, ಕೆಲವೊಮ್ಮೆ ಪ್ರಯಾಗರಾಜದಲ್ಲಿ ಕುಂಭಮೇಳ ಇರುತ್ತದೆ, ಮತ್ತೊಮ್ಮೆ ಹರಿದ್ವಾರದಲ್ಲಿ ಕುಂಭಮೇಳ ಇದೆ, ಅಲ್ಲಿ ಹೋಗಿ ಸ್ನಾನ ಮಾಡುವೆವು. ಅದರಲ್ಲಿ ಸ್ನಾನ ಮಾಡುವುದರಿಂದ ಮೋಕ್ಷವಾಗಿ ಬಿಡುತ್ತದೆ. ಪರಮಾತ್ಮ ಹೇಳುತ್ತಾರೆ, ನೀವು ಹೋಗುವ ಮೊದಲು ಆ ಜಲಾಶಯದಲ್ಲಿ, ಆ ಸರೋವರದಲ್ಲಿ ಮೀನು, ಕಪ್ಪೆ,
ಆಮೆಗಳು, ಚಿಕ್ಕ ಚಿಕ್ಕ ಜೀವಿಗಳು ನಿಮಗಿಂತ ಮೊದಲೇ ಅದರಲ್ಲಿ ಸ್ನಾನ ಮಾಡುತ್ತಿವೆ. ಅವರ ಮುಕ್ತಿಯಾಗುವುದಿಲ್ಲ. ಹಾಗಾಗಿ ಈ ಅಜ್ಞಾನಿ ಗುರುಗಳು ಪೂರ್ತಿ ಸರ್ವನಾಶ ಮಾಡಿಬಿಟ್ಟಿದ್ದಾರೆ ಬುದ್ಧಿಯನ್ನು. पर भी ले न जाते है दुनिया हमारा ज्ञान किने नहीं सुनिया. ಪರಮಾತ್ಮ ಕಬೀರ್ ಸಾಹೇಬರು ಹೇಳುತ್ತಾರೆ, ಅಲ್ಲಿ ಹೋಗುತ್ತಾರೆ, ನಮ್ಮ ಜ್ಞಾನವನ್ನು ಕೇಳುವುದಿಲ್ಲ, ಯಾರೂ ಕೇಳುವುದಿಲ್ಲ. पर भी ले न जाते है दुनिया हमारा ज्ञान किने नहीं सुनिया. गोते गोते पर है भारम ಗಂಗಾ ಜಮುನಾ ಗೈ ಕೇದಾರಂ. ಎಷ್ಟು ಬಾರಿ ಮಿಂದೇಳುತ್ತೀರಲ್ಲ ಆ ಜಲಾಶಯಗಳಲ್ಲಿ, ತೀರ್ಥಗಳಲ್ಲಿ, ಅಷ್ಟೊಂದು ನಿಮ್ಮ ಮೇಲೆ ಭಾರ ಹೆಚ್ಚುತ್ತದೆ, ಅಷ್ಟೊಂದು ಜೀವಿಗಳು ಸಾಯುತ್ತವೆ. ಗಂಗೆ, ಜಮುನೆ, ಕೇದಾರನಾಥದಲ್ಲಿ, ಲೋಹಾಗಿರ, ಪುಷ್ಕರದಲ್ಲಿ ಎಲ್ಲಾದರೂ ಹೋಗಿ. ಗೋತೆ ಗೋತೆ ಪಡ್ ಹೈ ಭಾರಂ ಗಂಗಾ ಜಮುನಾ ಗೈ ಕೇದಾರಂ. लोहागिर पुष्कर की आशा अनंत कोटि जिन होत विनाशा. पति दौड़ चढ़ावे अंधे जिनके कदे न कट हैं बंदे. गंगा काशी गया प्रिया गुप हो जाए द्वारा दे दागु. हरि पैड़ी हरिद्वार हमेशा ऐसा ज्ञान देत ಉಪದೇಶ. ಈಗ ನೋಡಿ, ಯಾರು ಇಂತಹ ಮಾರ್ಗದರ್ಶನ ಮಾಡುತ್ತಾರೆ, ಹೀಗೆ ಉಪದೇಶ ನೀಡುತ್ತಾರೆ, ಇಂತಹ ಜ್ಞಾನ ಕೊಡುತ್ತಾರೆ ಅಂದ್ರೆ, ಹರ್ಕಿ ಪೈಡಿಗೆ ಹೋಗಿ, ಹರಿದ್ವಾರದಲ್ಲಿ ಹೀಗೆ ಮಾಡಿ, ಹಾಗೆ ಮಾಡಿ, ಕಾಶಿಯಲ್ಲಿ ಸ್ನಾನ ಮಾಡಿ, ಗಂಗಾ ಪ್ರಯಾಗರಾಜದಲ್ಲಿ ಹೋಗಿ, ಜಾಗುರುವ ಕಿ ಕರ್ತನ್ ಭಾರಂ ದೋ ಜೀವ ಫರ್ಮಾವ ಅಚಾರ ವಿಚಾರಂ. ಏನು ತಿಳಿಸುತ್ತಾರೆ, ಇಂತಹ ನಕಲಿ ಗುರುವಿನ ಮೇಲೆ ಇವು ಭಾರವಾಗುತ್ತದೆ. ಯಾರು ಜೀವಿಗಳನ್ನು ಮಿಸ್ಗೈಡ್ ಮಾಡುತ್ತಾರೆ, ಭ್ರಮಿತ ಮಾಡುತ್ತಾರೆ. ಜಾಗುರುವ ಕಿ ಕರ್ತನ್ ಭಾರಂ ದೋ ಜೀವ ಫರ್ಮಾವ ಆಚಾರ ವಿಚಾರಂ. पिंड पे होए बहुत तक जाही बद्री बहुत ಸುನೋಚಿತ ನಾಹಿ. ಪಿಹೋವಾದಲ್ಲಿ ಹೋಗಿ ಪಿಂಡ ಅರ್ಪಿಸುತ್ತಾರೆ, ಓಯ್ ಹೊಯ್. ಮತ್ತು ಬದ್ರಿನಾಥ್ಗೆ ಹೋಗುತ್ತಾರೆ, ಬಹಳ ಗಮನವಿಟ್ಟು ಕೇಳುತ್ತಾರೆ, ಓಹೋ. ಸರಿಯೂ ಕರ್ ಅಸ್ನಾನ್ ಹಜುಮನ್ ಆನಂದ ಕೋಟ್ ಗಿವ್ ಹಲಿ ದೋಮನ್. ಪಿಂಡ್ ಪ್ರಧಾನ್ ಮುಕ್ತಿ ನೀ ಹೋಯಿ ಭೂತ ಚುನಿ छूटत है दोई. ಸರಿಯೂ ನದಿ ಏನಿದೆ, ಅಯೋಧ್ಯೆಯ ಹತ್ತಿರದಿಂದ ಹರಿಯುತ್ತಿದೆ, ಅದರಲ್ಲಿ ಸ್ನಾನ ಮಾಡಲು ಹೋಗುತ್ತಾರೆ. ಇಲ್ಲಿ ಸ್ನಾನ ಮಾಡುವುದರಿಂದ ಕಲ್ಯಾಣವಾಗುತ್ತದೆಂದು. ಹೇಗೆ ಕಲ್ಯಾಣವಾಗುತ್ತದೆ ಅಂದರೆ, ಶ್ರೀರಾಮಚಂದ್ರ ಅದರಲ್ಲಿಯೇ ಜಲಸಮಾಧಿ ಪಡೆದಿದ್ದರು. ಶ್ರೀರಾಮಚಂದ್ರ ಅದರಲ್ಲಿ ಮುಳುಗಿ ಸತ್ತಿದ್ದರು. ನೋಡಿ, ಇವರ ಬುದ್ಧಿಯ ಮೇಲೆ ಕಲ್ಲು ಬಿದ್ದಿವೆ. ಈ ತೀರ್ಥಗಳು ಹೀಗಿವೆ ಎಂದು ತಿಳಿಸಲಾಗಿದೆ. ಸರಿಯೋ ಕರ್ ಅಸ್ನಾನ್ ಹಜುಮಲ್ ಅನಂತ ಕೋಟಿ ದಿವ್ಘಾಲಿ ಧೂಮ. ಅಲ್ಲಿ ಲಾಭವಂತೂ ಏನೂ ಆಗುವುದಿಲ್ಲ, ಜೊತೆಯಲ್ಲಿ ಈ ಪಾಪಗಳ ಭಾರ ತಲೆಯ ಮೇಲೆ ಹೊತ್ತುಕೊಳ್ಳುತ್ತಾರೆ ಹೋಗಿ ಬರುವುದರಲ್ಲಿ, ಜೀವಿಗಳನ್ನು ಕೊಂದ ಪಾಪವನ್ನು. ಮತ್ತೆ ಹೇಳುತ್ತಾರೆ, ಪಿಂಡದಾನ ಮಾಡುವುದರಿಂದ ಮುಕ್ತಿಯಾಗುವುದಿಲ್ಲ, ಭೂತಯೋನಿ ಸಮಾಪ್ತವಾಗುತ್ತದೆ. ನಂತರ ಕತ್ತೆಯಾದ, ಇದೆಂತ ಪಿಂಡ ಅರ್ಪಣೆ ಮಾಡಿದಿರಿ. ಪಿಂಡ ಪ್ರಧಾನ್ ಮುಕ್ತಿ ನೈ ಹೋಯಿ ಭೂತ ಜುನಿ ಛೂಟತ್ ಹೈ ಲೋಯಿ. ಪಿಂಡದಾನ ಮಾಡುವುದರಿಂದ ಮೋಕ್ಷವಾಗುವುದಿಲ್ಲ, ಭೂತಯೋನಿ ಸಮಾಪ್ತವಾಗುತ್ತದೆ, ಪ್ರೇತಯೋನಿ ಸಮಾಪ್ತವಾಯಿತು, ನಂತರ ಕತ್ತೆಯಾದ. ಎಂತಹ ಮುಕ್ತಿ ಮಾಡಿಸಿದರು. ಗಿರಿಮ ಭೂತಜುನಿ ಜಾ ಛೂಟತೆ ಹೈ ಪಿಂಡ ಪ್ರಧಾನ್ ಕರಂತ. गरीबदास जिंदा कहे नहीं मिले भगवंत. जगन्नाथ जो दर्शन जाही काली प्रतिमा भौमिक माही. ಜಗನ್ನಾಥನ ದರ್ಶನಕ್ಕೆ ಹೋಗುತ್ತೀರಿ, ಅಲ್ಲಿ ಕಪ್ಪು ಮೂರ್ತಿಯನ್ನಿಟ್ಟಿದ್ದಾರೆ, ಕಪ್ಪು ಬಣ್ಣದ್ದು, ಆ ಭವನದಲ್ಲಿ. ವಹ ಜಗದೀಶ ನ ಪಾವ ಕೆಸಿಹಿ ಜಗನ್ನಾಥ ಜೋ ಘಟ್ ಘಟ್ ಬಸಿಹಿ. ಮಕ್ಕಳೇ, ಈಗ ಈ ವಾಣಿ ಏನಿದೆ ಬಹಳ ಆಳವಾದ ಅರ್ಥ ಹೊಂದಿದೆ. ಹೇಗೆಂದ್ರೆ, ಒಂದು ಸಮಯದಲ್ಲಿ ಒಬ್ಬ ಪಂಡಿತಳಿದ್ದಳು, ಚಂದ್ರಪ್ರಭಾ. ಅವಳಿಗೆ ಒಬ್ಬ ಮಗಳಿದ್ದಳು, ಬೇರೆ ಸಂತಾನವಿರಲಿಲ್ಲ. ಹಾಗೂ ಅವಳು ಕಬೀರರ ಶಿಷ್ಯರಾಗಿದ್ದಳು, ಒಳ್ಳೆಯ ಶ್ರದ್ಧೆ ಇತ್ತು. ಬೀರ್ದೇವ್ ಸಿಂಹ ಬಘೇಲ್ ಕೂಡ ಗುರುಗಳ ಶಿಷ್ಯನಾಗಿದ್ದ. ಪರಮಾತ್ಮ ಕಬೀರರದ್ದು. ಬೀರ್ ಸಿಂಗ್ ಬಘೇಲ್ ಹೇಳಿದ, ಮಹಾರಾಜರೇ, ನನಗೆ ಸಾರನಾಮವನ್ನು ನೀಡಿ, ಸಾರನಾಮಕ್ಕೆ ಯೋಗ್ಯನಾಗಿದ್ದರೆ. ಪರಮಾತ್ಮ ಹೇಳಿದರು, ಸಾರನಾಮವನ್ನಂತೂ ನೀಡುತ್ತೇನೆ, ಆದರೆ ನನಗೊಂದು
ಸ್ವಚ್ಛ ಶುಭ್ರ ಬಟ್ಟೆಯ ಅವಶ್ಯಕತೆ ಬರುತ್ತದೆ. ಅದನ್ನು ಸ್ವಯಂ ತಯಾರಿಸಿರಬೇಕು. ತಮ್ಮ ಮನೆಯಲ್ಲಿ ಅಂಗಳದಲ್ಲಿ ಬೀಜ ಬಿತ್ತಿರಬೇಕು. ಹತ್ತಿಯನ್ನು ಸ್ವಯಂ ತೆಗೆದಿರಬೇಕು. ಸ್ವಯಂ ಅದರ ಬಟ್ಟೆ ಧೋತ್ರ ತಯಾರಿಸಿರಬೇಕು. ಅದನ್ನು ತರಬೇಕಾಗುತ್ತದೆ. ಅದಕ್ಕೆ ಕೇಳಿದ, ಎಲ್ಲಿ ಸಿಗುವುದು? ಹೇಳಿದರು, ಹೀಗೀಗೆ ನಿಮ್ಮ ಗುರು ಸಹೋದರಿ ಇದ್ದಾಳೆ, ಅವಳದ್ದು ಈ ಹೆಸರಾಗಿದೆ, ಅವಳು ಅಲ್ಲಿ ಇರುತ್ತಾಳೆ, ಅವಳು ಅದನ್ನು ತಯಾರಿಸಿ ಇಟ್ಟಿದ್ದಾಳೆ, ಅದು ಅವಳ ಬಳಿ ಇದೆ, ಅವಳಲ್ಲಿ ಕೇಳಿ ಪಡೆದುಕೊಂಡು ಬಾ. ಅದಕ್ಕೆ ಹೇಳಿದ, ಈಗಲೇ ತರುತ್ತೇನೆ. ಸರಿ, ಆಯಿತು, ತೆಗೆದುಕೊಂಡು ಬರುತ್ತೇನೆ. ಇಷ್ಟಂತೂ ತಿಳಿದಿತ್ತು. ಸ್ವಯಂ ಹೋದರೆ ಕೆಲಸವಾಗುತ್ತದೆ. ನೌಕರರಿಗೆ ಕಳುಹಿಸಲಿಲ್ಲ. ಅವಳು ಹರುಷದಿಂದ ನೀಡಿದ್ದರೆ ತೆಗೆದುಕೊಂಡು ಬಾ ಸಹೋದರ, ಬಲವಂತ ಮಾಡಬೇಡ, ಪರಮಾತ್ಮ ಸ್ಪಷ್ಟಪಡಿಸಿದರು. ಅದಕ್ಕೆ ಅವನು ಸೈನಿಕರನ್ನು ಕಳುಹಿಸಿದ. ಹೋಗಿ ಸಹೋದರಿಗೆ ಹೇಳಿ, ಗಾಬರಿಗೊಳ್ಳದಿರಲಿ, ಎಲ್ಲಾದರೂ ನಿಮ್ಮನ್ನು ನೋಡಿ ಭಯಪಡದಿರಲಿ, ಸಿಪಾಯಿಗಳನ್ನು ಮಹಾರಾಜರು ಬರುತ್ತಿದ್ದಾರೆ ಹಾಗೂ ಗುರುಗಳಿಂದ ದೀಕ್ಷೆಯನ್ನು ಪಡೆದಿದ್ದಾರೆ, ನಿಮ್ಮಿಂದ ಯಾವುದೋ ಮುಖ್ಯ ಕೆಲಸವಿದೆಯಂತೆ. ಆಗ ಆ ಸಹೋದರಿಯ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಇಷ್ಟಂತೂ ತಿಳಿದಿತ್ತು, ಏನಾದರೂ ವಿಷಯ ಅವಶ್ಯವಿದೆ, ಗಂಭೀರವಾದದ್ದು. ಇಲ್ಲದಿದ್ದರೆ ರಾಜನು ಇಲ್ಲಿ ಬರುವ ಅರ್ಥವೇನು? ರಾಜನು ಅಲ್ಲಿಗೆ ಹೋದನು. ಅದಕ್ಕಿಂತ ಮೊದಲು ಆ ಸಹೋದರಿಯು ಚೆನ್ನಾಗಿ ತನ್ನ ಮನೆಯಲ್ಲಿ ವ್ಯವಸ್ಥೆ ಮಾಡಿದಳು. ಮಂಚ ಹಾಕಿದಳು, ಚೆನ್ನಾಗಿರುವ ಚಾದರ್ ಹಾಸಿದಳು, ಹಾಲನ್ನು ಬಿಸಿ ಮಾಡಿದಳು, ಮಹಾರಾಜನಿಗೆ ನೀಡಿದಳು. ರಾಜನು ಹೇಳಿದ, ಹಾಲನ್ನು ನಂತರ ಕುಡಿಯುವೆ, ಮೊದಲು ನನ್ನದೊಂದು ರಿಕ್ವೆಸ್ಟನ್ನು ಕೇಳು, ಪ್ರಾರ್ಥನೆಯನ್ನು ಹೇಳಿ ಆದೇಶ ಮಾಡಿ. ನೀವು ರಾಜರಾಗಿದ್ದೀರಿ. ಇಲ್ಲ, ನಾನು ರಾಜನಲ್ಲ. ಇಂದು ನಾನು ಭಿಕ್ಷುಕನಾಗಿ ಬಂದಿದ್ದೇನೆ ನಿನ್ನ ಬಾಗಿಲಿಗೆ, ಹಾಗೂ ನನಗೆ ಸಾರನಾಮ ಪಡೆಯಬೇಕಾಗಿದೆ ಸಹೋದರಿ. ಹಾಗೂ ಗುರುಗಳು ಹೀಗೆ ಹೇಳಿದ್ದಾರೆ, ನಿನ್ನ ಬಳಿ ಯಾವುದೋ ಒಂದು ದೂತ್ರವಿದೆ, ಅದಕ್ಕಾಗಿ ನೀನು ಇಲ್ಲಿಯೇ ಬೀಜ ಬಿತ್ತಿರುವೆ ಮತ್ತು ಸ್ವಯಂ ಅದಕ್ಕೆ ಗಂಗೆಯ ನೀರಿನಿಂದ ಸಿಂಚನ ಮಾಡಿರುವೆ. ಮಡಿಕೆಯಲ್ಲಿ ತಂದು ಮತ್ತು ಸ್ವತಃ ಅದನ್ನು ತೆಗೆದೆ, ನಂತರ ನೀನೇ ಅದನ್ನು ಬೇರ್ಪಡಿಸಿದೆ, ನೀನೇ ಅದನ್ನು ಸ್ವಚ್ಛಗೊಳಿಸಿದೆ. ಹತ್ತಿಯನ್ನು ಸ್ವತಃ ತೆಗೆದೆ ಹಾಗೂ ಅದರಿಂದ ಬಟ್ಟೆಯನ್ನು ನೀನು ಸ್ವತಃ ತಯಾರಿಸಿದೆ. ಆ ದೂತ್ರವನ್ನು ಕೊಟ್ಟು ಬಿಡು, ನನಗೆ ಸಾರನಾಮ ಸಿಗುತ್ತದೆ, ಇದನ್ನು ಕೊಟ್ಟರೆ ಸಿಗುತ್ತದೆ. ಇದು ಪರಮಾತ್ಮ ಷರತ್ತು ಇಟ್ಟಿದ್ದಾರೆ. ಅದಕ್ಕೆ ಆ ಸಹೋದರಿ ಹೇಳಿದಳು, ಮಹಾರಾಜರೇ, ಬೇರೇನಾದರೂ ಕೇಳಿಕೊಳ್ಳಿ, ಈ ದೂತ್ರವನ್ನಂತೂ ನಾನು ಕೊಡುವುದಿಲ್ಲ. ಏಕೆ, ಏನು ವಿಷಯ? ಇದನ್ನು ನಾನು ಜಗನ್ನಾಥನ ಮಂದಿರದಲ್ಲಿ ಅರ್ಪಿಸಬೇಕಾಗಿದೆ. ಭಗವಂತನಿಗಾಗಿ ತಯಾರಿಸಿಟ್ಟಿದ್ದೇನೆ, ಜಗನ್ನಾಥ ಮಹಾರಾಜರಿಗಾಗಿ. ಅದನ್ನು ಮಂದಿರದಲ್ಲಿ ಅರ್ಪಿಸಿ ಬರುವೆ. ಬಹಳ ರಿಕ್ವೆಸ್ಟ್ ಮಾಡಿದ ಸಹೋದರಿ, ಕೇಳಿದಷ್ಟು ಧನ ಕೊಡುತ್ತೇನೆ, 5 ಊರುಗಳನ್ನು ನಿನ್ನ ಹೆಸರಿಗೆ ಬರೆಯುತ್ತೇನೆ, ನೀನು ಅಲ್ಲಿಯ ಅಧ್ಯಕ್ಷೆಯಾಗುವೆ. ಹೇಳಿದಳು, ಏನೇ ಕೊಟ್ಟರೂ ನಾನು ಕೊಡಲಾರೆ, ನನ್ನ ಪ್ರಾಣವನ್ನು ತೆಗೆದು ಪಡೆಯಬಹುದು, ನಾನು ಇದನ್ನು ಕೊಡಲಾರೆ ಯಾವುದೇ ಕಾರಣಕ್ಕೆ. ಬಹಳಷ್ಟು ಪ್ರಾರ್ಥಿಸಿ ಮರಳಿ ಬಂದ ರಾಜನು ಸಪ್ಪೆ ಮುಖ ಮಾಡಿಕೊಂಡು. ಅದಕ್ಕೆ ಪರಮಾತ್ಮ ಕೇಳಿದರು, ಏನಾಯಿತು? ಹೇಳಿದನು, ಸಹೋದರಿಯು ಈ ಷರತ್ತುಗಳನ್ನು ಇಟ್ಟಿದ್ದಾಳೆ, ಇದನ್ನಂತೂ ಕೊಡಲಾರೆ ಎಂದು. ಹಾಗಾದರೆ ಅದನ್ನು ಏನು ಮಾಡುವಳು? ಪರಮಾತ್ಮ ಕೇಳಿದರು ಕಬೀರರು. ರಾಜ ಹೇಳಿದ, ಅವಳು ಇದನ್ನು ಹೇಳುತ್ತಿದ್ದಾಳೆ, ನಾನು ಜಗನ್ನಾಥನ ಮಂದಿರಕ್ಕೆ ಅರ್ಪಿಸಿ ಬರುತ್ತೇನೆ, ನಾನು ಭಗವಂತನಿಗಾಗಿ ತಯಾರಿಸಿ ಇಟ್ಟಿದ್ದೇನೆಂದು. ಅದಕ್ಕೆ ಪರಮಾತ್ಮ ಹೇಳಿದರು, ಒಂದು ಕೆಲಸವನ್ನು ಮಾಡು, ಆ ಸಹೋದರಿ ಅಲ್ಲಿಗೆ ಹೋಗುತ್ತಾಳಲ್ಲ, ತನ್ನ ಕಾಣಿಕೆ ಅರ್ಪಿಸಲು ಹೋಗುತ್ತಾಳಲ್ಲ ಜಗನ್ನಾಥನ ಮಂದಿರದಲ್ಲಿ, ಅವಳಿಗಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಬಿಡು. ಹೋಗಿ ಬರುವುದರಲ್ಲಿ ಯಾವುದೇ ತೊಂದರೆ ಆಗದಿರಲಿ. ಅವಳು ಅರ್ಪಿಸಿ ಕ್ಷೇಮದಿಂದ ಬರುತ್ತಾಳಲ್ಲ, ಆಗ ನಾನು ನಿನಗೆ ಹಾಗೆಯೇ ನಾಮವನ್ನು ಕೊಡುತ್ತೇನೆ. ಬಹಳ ಖುಷಿಪಟ್ಟ ಅವನು, ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಇದಂತೂ ಯಾವ ದೊಡ್ಡ ಮಾತಲ್ಲ. ಅದಕ್ಕೆ ಅವನು ಸಿಪಾಯಿಗಳನ್ನು ಕಳುಹಿಸಿದ. ನೌಕರ ಚಾಕರನನ್ನು ಸಹೋದರಿಗೆ ಕೇಳಿ, ನೀವು ಯಾವಾಗ ಹೋಗುತ್ತಿದ್ದೀರಿ? ಆ ಧೋತ್ರ ಅರ್ಪಿಸಲು ಭಗವಂತನ ದರ್ಬಾರಿನಲ್ಲಿ. ಮಹಾರಾಜರು ಕೇಳುತ್ತಿದ್ದಾರೆ, ರಾಜ, ನಿಮಗೊಂದು ಒಂಟೆ ವಾಹನದ ವ್ಯವಸ್ಥೆ ಮಾಡುತ್ತಾರೆ, ನೀವು ಹೇಗೆ ಹೇಳುತ್ತೀರಿ ಅಂತಹ ವ್ಯವಸ್ಥೆ ಮಾಡುತ್ತಾರೆ, ಅದರಲ್ಲಿ ಕುಳಿತು ಹೋಗಬಹುದು, ಸೈನಿಕರು ಜೊತೆ ಇರುತ್ತಾರೆ, ದಾರಿಯಲ್ಲಿ ಯಾರಾದರೂ ತೊಂದರೆ ಕೊಡದಿರಲಿ ನಮ್ಮ ಸಹೋದರಿಗೆ, ಹಾಗೂ ಊಟಕ್ಕಾಗಿ ಸಾಮಾನುಗಳನ್ನು ಕೂಡ ತೆಗೆದುಕೊಳ್ಳುತ್ತೇವೆ. ಈಗ ಅವಳು ಸೈನಿಕರು ಬರುವುದನ್ನು ನೋಡಿ ಹೆದರಿದಳು, ಬಲವಂತವಾಗಿ ಕಸಿದುಕೊಂಡು ಹೋಗುವರು ಎಂದು. ಅವಳು ಭಯದಲ್ಲಿದ್ದಳು. ಯಾವಾಗ ಅವಳು ಈ ಮಾತನ್ನು ಕೇಳಿದಳು, ಆಗ ಸಂಕಟ ಸರಿದಂತೆ ಅನಿಸಿತು. ಕೈ ಮುಗಿದು ಹೇಳಿದಳು, ಸಹೋದರರೇ, ನಾನು ಒಂಟೆಯ ಮೇಲೆಯೂ ಕೂರುವುದಿಲ್ಲ, ವಾಹನದಲ್ಲಿಯೂ ಕೂರುವುದಿಲ್ಲ, ನಾನಂತೂ ಕಾಲ್ನಡಿಗೆಯಲ್ಲಿ ಹೋಗುವೆ ಮತ್ತು ನನ್ನ ಕೈಗಳಿಂದ ಅರ್ಪಿಸಿ ಬರುವೆ.
ಪರಮಾತ್ಮ ಹೇಳಿದರು, ಅವಳ ಜೊತೆ 3-4 ಸೈನಿಕರನ್ನು ಕಳಿಸು, ದಾರಿಯಲ್ಲಿ ಯಾವುದೇ ತೊಂದರೆ ಆಗದಿರಲಿ. ಆ ಸೈನಿಕರನ್ನು ಅವಳ ಜೊತೆ ಕಳುಹಿಸಿದರು. ಅವಳು ಹೊರಟು ಹೋದಳು. ಸ್ನಾನ ಮಾಡಿ ಬೆಳಿಗ್ಗೆ ಮಂದಿರದಲ್ಲಿ ಯಾವಾಗ ಆ ಧೋತ್ರವನ್ನು ಅರ್ಪಿಸಿದಳು, ಆ ಕಪ್ಪು ಮೂರ್ತಿಯನ್ನು ಭಗವಂತನೆಂದು ನಂಬುತ್ತಾರೆ, ಜಗನ್ನಾಥನೆಂದು. ಅದು ಕಟ್ಟಿಗೆಯದ್ದಾಗಿದೆ, ಶ್ರೀಗಂಧದ್ದು, ಮತ್ತು ಕೈಗಳು ಮಣ್ಣಾಗಿವೆ ಅದರದ್ದು. ನಾವು ಸ್ವತಃ ನೋಡಿ ಬಂದಿದ್ದೇವೆ, ಹಲವಾರು ಭಕ್ತರು ಹೋಗಿದ್ದೆವು ಕೇವಲ ನೋಡಲು. ಹಾಗಾಗಿ ಆ ಧೋತ್ರ ಅಂದ್ರೆ ಆ ಚಾದರ್ ಅಲ್ಲಿಂದ ಹಾರಿ ಹೊರಗೆ ಅಂಗಳದಲ್ಲಿ ಬಂದು ಬಿದ್ದಿತು. ಆಕಾಶವಾಣಿ ಆಯಿತು, ಹೇ ಚಂದ್ರಪ್ರಭಾ, ಈ ಧೋತ್ರವನ್ನು ಜಗನ್ನಾಥನು ಅಲ್ಲಿಯೇ ತರಿಸಿದ, ವೀರಸಿಂಹನ ಮರೆಯಲ್ಲಿ. ಅಲ್ಲಂತೂ ನೀನು ಅರ್ಪಿಸಲಿಲ್ಲ, ಇಲ್ಲಿ ಬಂದೆ ಅಲಿಯುತ್ತಾ ನೀನು ಎತ್ತಿಕೊ ಇದನ್ನು. ಭಗವಂತರಂತೂ ಜಗನ್ನಾಥನಂತೂ ಅಲ್ಲಿ ಕುಳಿತಿದ್ದಾನೆ, ಕಾಶಿಯಲ್ಲಿ. ಮಕ್ಕಳೇ, ಹೀಗೆ ಅಂಧಕಾರ ಆವರಿಸಿದೆ. ಜಗತ್ ಕಾ ಪೇಖ್ನಾ ಪೇಕ್ಷಾ ದರೇಕ ನಾಮ್ನ ದೇಖ್. ಅವಳಂತೂ ಆಶ್ಚರ್ಯಗೊಂಡಳು. ಧೋತ್ರವನ್ನು ಎತ್ತಿ ತಲೆಯ ಮೇಲೆ ಇಟ್ಟುಕೊಂಡಳು. ಮರಳಿ ಬಂದಳು. ಪರಮಾತ್ಮ ಅಲ್ಲಿಯೇ ವೀರಸಿಂಹ ಬಗೆಲನ ಮನೆಯಲ್ಲಿ ಕುಳಿತಿದ್ದರು. ಗೊತ್ತಿತ್ತು ಆ ದಾರಿ ತಪ್ಪಿದ ಆತ್ಮ ಬರುವಳೆಂದು. ಸೈನಿಕರು ಹಾಗೂ ಸಹೋದರಿ ನೇರವಾಗಿ ವೀರಸಿಂಹನ ಮನೆಗೆ ಹೋದರು. ಗೊತ್ತಾಯಿತು ಗುರುಗಳು ಅಲ್ಲಿ ಹೋಗಿದ್ದಾರೆಂದು. ವೀರಸಿಂಹನ ಅರಮನೆಗೆ ಅಲ್ಲಿಯೇ ತಲುಪಿದರು ಮತ್ತು ಪಾದಗಳಲ್ಲಿ ಧೋತ್ರವನ್ನಿಟ್ಟು ತುಂಬಾ ಅಳುತ್ತಿದ್ದಾಳೆ. ವೀರಸಿಂಹನಿಗೆ ಟೆನ್ಷನ್ ಆಯಿತು. ಬಹುಶಃ ಇವಳಿಗೆ ದಾರಿಯಲ್ಲಿ ಯಾರೋ ಏನಾದರೂ ಹೇಳಿರಬೇಕು, ಮತ್ತು ಸಿಪಾಯಿಗಳು ಜೊತೆಯಲ್ಲಿ ಏತಕ್ಕಾಗಿ ಹೋಗಿದ್ದರು, ನಿಷ್ಪ್ರಯೋಜಕರು. ನನ್ನ ಕೆಲಸ ಈಗ ಆಗಲಾರದು. ಸಿಪಾಯಿಗಳನ್ನು ಬೇರೆ ಕಡೆ ಕರೆದೊಯ್ದು ಕೇಳಿದ, ಏನಾಯಿತು ಸಹೋದರಿಗೆ? ನಿಷ್ಪ್ರಯೋಜಕರೇ, ನೀವೆಲ್ಲಿ ಸತ್ತು ಹೋಗಿದ್ರಿ? ಆ ಸಿಪಾಯಿಗಳು ಹೇಳಿದರು, ರಾಜರೇ, ಹೀಗಾಯಿತು. ಈ ಸಹೋದರಿಯು ಧೋತ್ರವನ್ನು ಅರ್ಪಿಸಿದರು ಆ ಮಂದಿರದಲ್ಲಿ. ಈ ಧೋತ್ರವು ಹಾರಿ ಹೊರಬಂದು ಬಿದ್ದಿತು. ಆಕಾಶವಾಣಿಯನ್ನು ಎಲ್ಲರೂ ಕೇಳಿದರು. ಜಗನ್ನಾಥನಂತೂ ವೀರಸಿಂಹನ ಮನೆಯಲ್ಲಿ ತರಿಸಿದ್ದ. ನೀನು ಅಲ್ಲಿ ಏಕೆ ಕೊಡಲಿಲ್ಲ ಅಯೋಗ್ಯರೇ? ಇಲ್ಲೇನು ಪಡೆಯಲು ಬಂದಿರುವೆ? ಜಗನ್ನಾಥನಂತೂ ಕಾಶಿಯಲ್ಲಿ ಕುಳಿತಿದ್ದಾನೆ ಕಬೀರ. ಅವನಾಗಿದ್ದಾನೆ ನಿಜವಾದ ಜಗನ್ನಾಥ. ಹೋಯ್ 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 ಹೋಯ್. ಮಕ್ಕಳೇ, ಇದೆಲ್ಲವೂ ಅಂಧಕಾರವೇ ಆವರಿಸಿತ್ತು. ಈಗ ಕಣ್ಣುಗಳು ತೆರೆಯುತ್ತವೆ ಈ ಜನತೆಯದ್ದು, ಸಮಾಜದ್ದು. ಅದಕ್ಕೆ ಅವಳು ಹೇಳಿದಳು, ಭಗವಂತ, ನನ್ನನ್ನು ಕ್ಷಮಿಸಿಬಿಡಿ. ನಾನಂತೂ ನಿಮ್ಮನ್ನು ಕೇವಲ ಗುರು ಎಂದು ನಂಬುತ್ತಿದ್ದೆ, ಭಗವಂತನಲ್ಲ. ಹೇ ಪರಮಾತ್ಮ, ನನ್ನ ಗರ್ವದ ಕುಂಭ ಒಡೆದು ಬಿಟ್ಟಿರಿ. ದೊಡ್ಡ ಅಜ್ಞಾನ ಸರಿಯಿತು ನನ್ನದಂತೂ. ಪಾಪಿಯಾದ ನನ್ನನ್ನು ಕ್ಷಮಿಸಿಬಿಡಿ. ಕಬೀರ್ ಸಾಹೇಬರು ಹೇಳುತ್ತಾರೆ, ಗುರು ಮಾನುಷ್ಕರ ಜಾನತೆ ತೇನರ್ ಕಹಿಯೇ ಅಂದ್ ಹೊಯದುಕಿ ಸಂಸಾರ ಮೇ ಫಿರ್ ಆಗೆ ಯಂ ಕೆ ಫಂದ್. ಗುರು ಕೋ ಮಾನುಷ್ ಜೋಗನರ್ಥ ಕರ ಚರಣಾಮೃತ ಕೋ ಪಾರ್. ಆ ಚರಣಾಮೃತದ ಲಾಭವೇನು ಆಸ್ ಎ ಸಿಂಪಲ್ ಮ್ಯಾನ್ ಎಂದು ನಂಬುತ್ತಿದ್ದರೆ? ಆಗ ಪರಮಾತ್ಮ ಇಬ್ಬರ ಕಣ್ಣುಗಳನ್ನು ತೆರೆಸಿದರು. ಇಬ್ಬರಿಗೂ ಮರಳಿ ಉಪದೇಶ ನೀಡಿದರು. ಸತ್ಯನಾಮದ ಮತ್ತೊಮ್ಮೆ ಜಪ ಮಾಡಿ, ಗುರುಗಳನ್ನು ಭಗವಂತರೆಂದು ನಂಬಿ. ಸಾರನಾಮವಂತೂ ಸಿಗಲಿಲ್ಲ. ಮಾತೇನೆಂದರೆ ಅವರ ಅಜ್ಞಾನ ನಾಶ ಮಾಡಬೇಕಾಗಿತ್ತು. ಸಾರನಾಮವನ್ನಂತೂ ಇದುವರೆಗೆ ಕೊಡುವುದಿರಲಿಲ್ಲ ಯಾರಿಗೂ. ಆದರೆ ಅವರಿಗೆ ಕಬೀರ್ ಈಸ್ ಗಾಡ್ ಎನ್ನುವುದನ್ನು ತಿಳಿಸುವುದಿತ್ತು. ಇವರಾಗಿದ್ದಾರೆ ಜಗನ್ನಾಥ. जगन्नाथ जो दर्शन जाही, काली प्रतिमा बहुन के माही. वह जगदीशन पावे किसी, जगन्नाथ जो घट घट बसी. ಈ ಪರಮಾತ್ಮ ಇಡೀ ಸೃಷ್ಟಿಯ ಮಾಲೀಕರಾಗಿದ್ದಾರೆ ಕಬೀರ್ ಸಾಹೇಬರು. ಸರ್ವವ್ಯಾಪಕರಾಗಿದ್ದಾರೆ ಇವರು. ಗೋಮತಿ ಗೋದಾವರಿ ಮಾಹಿ, 68 तीरथ का फल चाही. नहीं पूजेगी न संत सुजाना, जाके ಮೆತ್ತ सब ಸ್ನಾನ. ಗೋಮತಿ ನದಿ, ಗೋದಾವರಿ ನದಿ, ಇನ್ನಿತರೆ ತೀರ್ಥಗಳು ಹೇಳುತ್ತಾರೆ, ಅವುಗಳ ಸಂಗಮದಲ್ಲಿ ಗೋಮತಿ ಮತ್ತು ಗೋದಾವರಿಯಲ್ಲಿ ಸ್ನಾನ ಮಾಡುವುದರಿಂದಲೇ 68 ತೀರ್ಥಗಳ ಫಲ ಸಿಗುತ್ತದೆಂದು ಇಷ್ಟೊಂದು ಮೂರ್ಖರನ್ನಾಗಿಸಿ ಬಿಟ್ಟಿದ್ದಾರೆ. ಇಷ್ಟೇ ಅಲ್ಲ, ಲಕ್ಷಾಂತರ ತೀರ್ಥಗಳಲ್ಲಿ ಸ್ನಾನ ಮಾಡಿಕೊಳ್ಳಿ, ಪುಣ್ಯವೇ ಇಲ್ಲ. ಅದಂತೂ ಕೇವಲ ಪಾಪವೇ ಆಗಿದೆ. ಹೇ ಬಂದಿ ಛೋಡ್. ನೋಡಿ ಅದು ಹೇಗೆ ಭ್ರಮಿಸಿಟ್ಟಿದ್ದರು ನಮ್ಮನ್ನು. ಈಗ ಪೂರ್ತಿ ಕ್ಲಿಯರ್ ಮಾಡಿಬಿಟ್ಟರು. ನೈ ಪೂಜ್ಯಗಿನ ಸಂತ ಸುಜಾನ, ಜಾಕೆ ಮೆತ್ತ ಸಬ್ ಅಸನಾನ. ಯಾರು ಸಂತನನ್ನು
ಪೂರ್ಣ ಸದ್ಗುರುವನ್ನು ಮಾಡಿಕೊಂಡಿಲ್ಲ. ಅವರದ್ದೆಲ್ಲ ಕರ್ಮ ಧರ್ಮ ಎಲ್ಲವೂ ಮಿಥ್ಯೆಯಾಗಿವೆ, ವ್ಯರ್ಥವಾಗಿವೆ, ಯೂಸ್ಲೆಸ್. ಕೋಟಿ ಯಜ್ಞ ಅಸ್ಮೇದ್ ಕರಾಹಿ ಸಂತ ಸರ್ನಿರದ್ ಸಮನಾಹಿ ತುಲಾಹಿ. ಕೋಟ್ಯಾಂತರ ಅಶ್ವಮೇಧ ಯಜ್ಞಗಳನ್ನು ಮಾಡಿದರು, ಅದು ಪೂರ್ಣ ಸಂತನ ಪಾದದ ಧೂಳಿಗೂ ಸಮಾನವಲ್ಲ. ಕೋಟಿ ಗೌ ನಿತ್ ದಾನ್ ಜೋ ದೇಹಿ ಏಕ ಪಲಕ್ ಸಂತನ ಪರ್ ಬಿಲೇಹಿ. ಕೋಟಿ ಗೋವುಗಳನ್ನು ದಾನ ಮಾಡಿ ಹಾಗೂ ಒಂದು ಕ್ಷಣ ಪೂರ್ಣ ಸಂತನ ಸತ್ಸಂಗ ಕೇಳಿ ಅಲ್ಲಿಂದ ಬುದ್ಧಿ ಬದಲಾಗಲು ಆರಂಭವಾಗುತ್ತದೆ. ದೋಪ್ ದೀಪ್ ಓರಿಯೋ ವಿಯುಗತ್ತ ಕೋಟಿ ಜ್ಞಾನಿತೋ ತಥಿ ಮಿಥ್ಥ. जिन जान्या नी पद का घेವು ಜಾಕೆ ಸಂತ ನ ರಹೆ ಬೆಟೆವು. ಅಂದ್ರೆ ಯಾರು ಯಥಾರ್ಥ ಭಕ್ತಿಯ ದಾರಿಯನ್ನು ಪಡೆಯಲಿಲ್ಲ. ಏಕೆ ಪಡೆಯಲಿಲ್ಲ? ಏಕೆಂದ್ರೆ ಅವರಿಗೆ ಪೂರ್ಣ ಸಂತ ಅವರಿಗೆ ಸಿಗಲಿಲ್ಲ. ತೀರ್ಥ ಬರತ್ ಕರೆ ಜೋ ಪ್ರಾಣಿ ತಿನ್ಕಿ छूटत है नहीं खानी. ಯಾರು ತೀರ್ಥ ವ್ರತಗಳನ್ನು ಮಾಡುತ್ತಾರೆ ಅವರದ್ದು 84 ಲಕ್ಷ ಯೋನಿಗಳಲ್ಲಿ ಅಲೆದಾಟ ತಪ್ಪುವುದಿಲ್ಲ. 14 नवमी 12 बर्तन इनसे जमजौरा नहीं नृत्यम. ಚತುರ್ದಶಿ, ನವಮಿ, ದ್ವಾದಶದ ಅಮಾವಾಸ್ಯೆಯ ಏಕಾದಶಿಯ ಕಾರ್ತಿಕ ಚೌತಿ ಮತ್ತು ಏನೆಲ್ಲ ಅಷ್ಟಮಿ ಸಪ್ತಮಿ ಆಚರಿಸುತ್ತೀರಿ ಇವುಗಳಿಂದ ಏನೂ ಲಾಭವಿಲ್ಲ. 14 नवमी 12 बर्तन इनसे जमजौरा नहीं नृत्यम. करें एकादशी ಸಂಜಮ ಸೋಯಿ ಕರ್ವ ಚೌಥ ಗದೇರಿ ಹೋಯಿ. ಈ ಕಾರ್ತಿಕ ಚೌತಿ ಕಥೆಯನ್ನು ಹೇಳುತ್ತಾರೆ. ಇಲ್ಲಿಯ ತನಕ ಮಾತ್ರ ಸೀಮಿತರಾಗಿದ್ದಾರೆ. ಏಕಾದಶಿಯ ವ್ರತ ಇಡುತ್ತಾರೆ ಇವರು. ಗದೇರಿ ಹೋಯಿ ಹೇ ಬಂದಿ ಛೋಡ್, ಕತ್ತೆಯ ಯೋನಿಯನ್ನು ಪಡೆಯುತ್ತಾರೆ. ಹೇ ಬಂದಿ ಛೋಡ್. ಕರೆ ಏಕಾದಶಿ ಸಂಜಮ ಸೋಯಿ ಕರ್ವ ಚೌಥ ಗದೇರಿ ಹೋಯಿ. 8वें 7वें ಕರೆಂಗಿ ಸೋತೋ ಹೋ ನೀಚ ಗರಸೂರಿ. ಈ ಅಷ್ಟಮಿ ಸಪ್ತಮಿ ಮಾಡುತ್ತಾ ಅಲಿಯುತ್ತಾರಲ್ಲ ಇವರು ನೀಚ ಮನೆಯಲ್ಲಿ ಹಂದಿಯಾಗಿ ಹುಟ್ಟುತ್ತಾರೆ. ಗರೀಬ್ ಆನ ಧರ್ಮ ತೋ ಮನ್ ಬಸೆ ಕೊಯ್ ಕರೋ ನರ್ನಾರ್. ಗರೀಬ್ ದಾಸ್ ಜಿಂದಾ ಕಹ ಸೋ ಜಾಸಿ ಜನ್ಮ ದ್ವಾರ. ಕಹ ಜೋ ಕರುವಾ ಚೌತ್ ಕಹಾನಿ ತಾಸೆ ಗದರಿ ನಿಶ್ಚಯ ಜಾನಿ. ಮಕ್ಕಳೇ, ಕಣ್ಣುಗಳನ್ನು ತೆರೆಯಿರಿ. ಈ ಜ್ಞಾನ ಮಕ್ಕಳು ಹೇಳಿರುವಂಥದ್ದಲ್ಲ, ಸಮರ್ಥನ ಮಗನಾದ ಗರೀಬ್ ದಾಸರು ಹೇಳಿರುವಂಥದ್ದು. ಇವರು ಕಣ್ಣಾರೆ ಕಂಡಿದ್ದಾರೆ ಭಗವಂತನನ್ನು. ಕೈದು ಕರುವ ಚೌಥ ಕಹಾನಿ ತಾಸೆಗದರಿ ನಿಶ್ಚಯ ಜಾಗಿ. ಯಾರು ಕರ್ವಾ ಚೌತಿನ ಕಥೆ ವ್ರತ ಮಾಡುತ್ತಾರೆ ಪಕ್ಕಾ ಕತ್ತೆಯಾಗುತ್ತಾರೆ. ನೋಟ್ ಮಾಡಿಕೊಳ್ಳಿ, ಹೀಗೆ ಬರೆದಿದ್ದಾರೆ ಇದರಲ್ಲಿ. ದುರ್ಗಾದೇವಿ ಭೈರೋ ಭೂತ ರಾತು ಜಗಾಮ ಹೋಯೆ ಜಪೂತ. ಪುತ್ರನಾದರೆ ಇಡೀ ರಾತ್ರಿ ಭೇರಿ ಬಾರಿಸುತ್ತಾರೆ, ಹಾಡುತ್ತಾರೆ, ಕುಣಿಯುತ್ತಾರೆ ಮತ್ತು ದುರ್ಗಾದೇವಿ ಭೈರವ ಭೂತ ಇವರ ಪೂಜೆ ಮಾಡುತ್ತಾರೆ. ಕರೆಗಡಾಯಿ ಲಪ್ಸಿ ನಾರಿ ಬೂಡೆ ವಂಶ ಸಹಿತ ಗರ್ವಾರಿ. ದುರ್ಗಾ ಧ್ಯಾನ್ ಪಡೆ ದಿಸ್ ಬಗರಂ ತಾ ಸಂಗತಿ ಭೂಮೆ ಸಬ್ ನಗರಂ. ಯಾವ ನಗರದಲ್ಲಿ, ಯಾವ ಕಾಲೋನಿಯಲ್ಲಿ, ಗಲ್ಲಿಯಲ್ಲಿ, ಊರಿನಲ್ಲಿ ಈ ದುರ್ಗೆಯ ಜಾಗರಣೆಯಾಗುತ್ತದೆ ಹೇಳುತ್ತಾರೆ, ಅದರ ಜಾಗರಣೆಯಲ್ಲಿ ಆ ಬುಗಡ ಕಾಲೋನಿಯೇ ಸೇರುತ್ತದೆ. ಏಕೆಂದರೆ ಅದರಲ್ಲಿ ಸುಮಧುರ ಗಾಯನ ಮತ್ತು ಅಸಂಬದ್ಧ ಮಾತುಗಳು, ಕುಣಿತ ಕುಪ್ಪಳಿಸುತ್ತಾರೆ ಮತ್ತು ದೊಡ್ಡ ಗಾಯಕನನ್ನು ಕರೆಸುತ್ತಾರೆ. ಹಾಗಂತೂ ಅದರಿಂದ ಪ್ರಭಾವಿತರಾಗಿ ಎಲ್ಲರೂ ಹೇಳುತ್ತಾರೆ, ನಮ್ಮಲ್ಲಿಯೂ ಸಹ ಮಾಡಿ, ನಾಳೆ ಜಾಗರಣೆ ನಮ್ಮದು ಮಾಡಿ. ಅದು ಪೂರ್ತಿ ಆ ಸಾಂಕ್ರಾಮಿಕ ರೋಗ ಎಲ್ಲ ಕಡೆ ಹರಡುತ್ತದೆ. ಒಂದು ಸಮಯ ದಾಸನು ಕಣ್ಣಾರೆ ಕಂಡಿದ್ದಾನೆ. ಮೊದಲಿನ ಆರಂಭದ ಮಾತುಗಳಾಗಿವೆ. 1995 ಮಾತಾಗಿದೆ. ನಾನೊಬ್ಬ ನನ್ನ ಭಕ್ತನು ಕರೆದಿದ್ದ. ಸಂಜೆಗೆ ಅವರು ಭೋಜನ ಮಾಡಿಸಿದ. ಅಲ್ಲಿ ಹೋದೆವು. ಇನ್ನೂ ಕೆಲವರಿದ್ದರು. ಭಕ್ತರು ಬಂದು ಬಿಟ್ಟರು. ನಾನು ಅಲ್ಲಿಯೇ ಉಳಿದೆ. ಅದಕ್ಕಿಂತ ಸ್ವಲ್ಪವೇ ದೂರದಲ್ಲಿ 2-3 ಮನೆಗಳನ್ನು ಬಿಟ್ಟು ದುರ್ಗೆಯ ಜಾಗರಣೆ ಆಗುತ್ತಿತ್ತು. ಬೇಸಿಗೆಯ ಸಮಯವಿತ್ತು. ಹೊರಗಡೆ ಟೆಂಟ್ ಹಾಕಿದ್ದರು. ಅವರೇನು ಗಾಯಕರಿದ್ದರು. ಅವರು ಟೆಂಟಿನಲ್ಲಿ ಕೂತಿದ್ದರು. ಉಳಿದ ಜನತೆ ಹಾಗೆಯೇ ಹೊರಗೆ ಕುಳಿತಿದ್ದರು. ಕೆಳಗೆ ಮ್ಯಾಟ್ ಹಾಸಿದ್ದರು. ಮೇಲೆ ಪರದಾ ಟೆಂಟ್ ಕಟ್ಟಿಬಿಟ್ಟಿದ್ದರು. ಸಿಂಪಲ್ ಆಗಿ ಕಟ್ಟುತ್ತಾರಲ್ಲ, ಮೇಲೆ ಅವರಿಗೆ ಬೇರೆಯದಾಗಿ ಕಕ್ಷದಂತೆ ತಯಾರಿಸಿದ್ದರು ಗಾಯಕರಿಗಾಗಿ.
ಹಾಗಾಗಿ ಅವನು ನನಗೆ ಹೇಳಿದ, ನಿಮಗೆ ತೋರಿಸಿಕೊಂಡು ಬರುತ್ತೇನೆ ಬನ್ನಿ, ಇವರು ಜಾಗರಣೆ ಹೇಗೆ ಮಾಡುತ್ತಾರೆಂದು. ನಾನು ಕೂಡ ಎದ್ದು ನಡೆದೆ ನೋಡಬೇಕೆಂದು. ಬನ್ನಿ ಬನ್ನಿ ಹೊರಗೆ ಹೋಗೋಣ. ನಾನಂದೆ, ಬೇಡ, ಇಲ್ಲಿಂದಲೇ ನೋಡೋಣ. ನಾವು ಹೋದೆವು. ಭಕ್ತರು ಟೆಂಟಿನ ಪರದೆಯನ್ನು ಸ್ವಲ್ಪ ಸರಿಸಿದ. ಅವನು ಹೇಳಿದ, ಮದ್ಯ ಕುಡಿದು ಹೋಗುತ್ತಾನೆ ಜಾಗರಣೆ ಮಾಡಲು ಸಾರಾಯಿ ಕುಡಿದು. ಅವನು ಒಂದೆರಡು ಪೇಗ್ ಕುಡಿದು ಹೊರಟ. ನಂತರ ಅವನು ಹೇಳತೊಡಗಿದ, ಮಾತೆಗೆ ಜೈ ಎಂದು ಹೇಳಿ, ಆ ಕಡೆಯವರು ಹೇಳಿ, ಹಿಂದಿನವರು ಹೇಳಿ, ಎಲ್ಲರೂ ಜೈ ಎಂದು ಹೇಳಿ, ಮಾತೆಗೆ ಜೈ, ಮಾತೆಗೆ ಎಲ್ಲರೂ ಹೇಳಿ. ಜೋರಾಗಿ ಹೇಳುತ್ತಾನೆ, ನಾನು ಕೇಳಿಲ್ಲವೆಂದು. ಈಗ ಅವನಿಗೇನು ಕೇಳಿಸುವುದು? ಸಾರಾಯಿ ಕುಡಿದಿದ್ದಾನೆ, ತಾನೇ ಕಿರಿಚುತ್ತಿದ್ದಾನೆ, ಇಡೀ ಸಮಾಜವನ್ನು ಮೂರ್ಖರನ್ನಾಗಿಸುತ್ತಿದ್ದಾನೆ. ನಾನೇನು ಕೇಳಿಲ್ಲ ಮತ್ತು ಚೆನ್ನಾಗಿ ಕಿರಿಚುತ್ತಿದ್ದಾರೆ. ಜಯ ಮಾತಾದಿ, ಜಯ ಮಾತಾದಿ, ಎಲ್ಲರೂ ಹೇಳಿ ಜಯ ಮಾತಾದಿ. ಇವಳಾಗಿದ್ದಾಳೆ ದುರ್ಗೆ, ಇವಳು ದುರ್ಗೆ. ಹೇಳುತ್ತಾರೆ, ದುರ್ಗಾ ಧ್ಯಾನ ಪಡೆಯ ಜಿಸ ಬಗಡಂ ತ ಸಂಗತಿ ಎಂದು ಸಮದಂಗರು ಇವರಂದರ ಬಿಲಾಸ ಹಮಾರ ಅಮ್ರಿ ಯೋನಿ ಸಕಲ ಸಂಸಾರ ಹಮ್ ಜ್ಞಾನಿ ಹಮ್ ಚಾತುರ ಚೋರ ಹಮ್ ಹಿ ದಸರ್ ಕಾ ಸರ್ಪೋಡ. ನಾನೇ ರಾವಣನನ್ನು ಸಾಯಿಸಿದೆ. ಹಮ್ ಹಿ ಜ್ಞಾನಿ ಹಮ್ ಚಾತುರ ಚೋರ. ನಾನೇ ಕಳ್ಳನಾಗಿದ್ದೇನೆ. ಈ ಕಾಲನ ಲೋಕದಿಂದ ನಿಮ್ಮನ್ನು ಕದ್ದುಕೊಂಡು ಹೋಗುತ್ತೇನೆ. ಹಮ್ ಹಿ ಹೆರನಾಕುಸ್ ಉದರ ವಿಹಂಡ ನರಸಿಂಗ ರೂಪ ಗಾಜನ್ನು ಖಂಡ ವರ್ತಾ ಸೂರ್ಯ ಬೇದ ಚುರಾಯೆ ಹಮ್ ಹಿ ಪರಹ ರೂಪ ಧರ್ಯಾಯೆ. ಹೇಳುತ್ತಾರೆ, ಇದೆಲ್ಲವನ್ನು ನಾನೇ ಮಾಡಿದ್ದೇನೆ. ಜೋ ಪ್ರಹ್ಲಾದ್ ಅಗ್ನಿ ಮೇಡಾರೆ ಹಮ್ ಹೆರನಾಕುಸ್ ಉದರ ವಿದಾರೆ. ಪ್ರಹ್ಲಾದನಿಗೆ ಕಷ್ಟ ನೀಡಿದಾಗ जो प्रहलाद बांधिया खंबा हम नरसिंह रूप धर्या प्रचंಡ. ನಾನೇ ಆ ಹಿರಣ್ಯ ಕಶಿಪುನ ಹೊಟ್ಟೆ ಸೀಳಿಗೆ ಬಂದು ಭಕ್ತನನ್ನು ಸತಾಯಿಸುತ್ತಿರುವಾಗ ಹಮ್ ಸುರ್ಪತಿ का राज डिगाए हम ही वदी के द्वारे आए हम ही तरलोक की सदमापी तासे डरे वदी तन मन कापी. गृह विष्णु को तो दीन बढ़ाई हम पूरन करता रे गरीबता जिंदा कहे सकल सृष्टि हमार. स्वर्ग नरक में मृत्यु है नहीं लोक बंधान गरीबता जिंदा कहे सत शब्द परमान. शब्द शब्द रहेगा भाई तुनी सृष्टि सब पर ले जाई. चल सी कच्छ मचको रंबा चल सी बहुत बारनी हटकंबा चल सी स्वर्ग पताल समूलम चल सी चंद्र सूर्दो कोलम जो आरम चले ಧರ್ಮದಾಸ ಟೆಂಪರಲ್ ಚಲ್ಸಿ ಗಟ್ಸುವಸಾಹ. ಹೇ ಧರ್ಮದಾಸ, ವಿಷ್ಣುವಿಗಂತೂ ನಾನೇ ಮಹಿಮೆಯನ್ನು ನೀಡಿದೆ. ಇದೆಲ್ಲವನ್ನು ನಾನೇ ಮಾಡಿದ್ದೇನೆ. ಪೂರ್ತಿ ಕ್ಲಿಯರ್ ಮಾಡಿಬಿಟ್ಟನು. ಗಿರಿ ವಿಷ್ಣು ಕೋತೋ ದೀನ್ ಬಟಾಯಿ ಹಂ ಪೂರ್ಣ ಕರ್ತಾರೆ ಗಿರಿಬಾದ್ಯಂಬಾಕೆ ಸಕಲ ಸೃಷ್ಟಿ ಹಮಾರ. ಈಗೇನು ಹೇಳುತ್ತಾರೆ, ಇವೆಲ್ಲವೂ ನಷ್ಟವಾಗಿ ಬಿಡುತ್ತವೆ. ಶಬ್ದ ಸಮುದ್ರ ಹೇಗ ಬಾಯಿ ತುನಿ ಸೃಷ್ಟಿ ಫರ್ಲೆದಾಯಿ. ಚಲ್ಸಿ ಅಂದ್ರೆ ನಾಶವಾಗಿ ಬಿಡುತ್ತವೆ. ಕಚ್ಚ ಮಚ್ಚ ಕೂರಂ ಈ ಭೂಮಿ ಮತ್ತು ಆಕಾಶ, ಈ ನಿನ್ನ ಸ್ವರ್ಗ ಪಾತಾಳ ಕೂಡ ನಷ್ಟವಾಗಿ ಬಿಡುತ್ತವೆ. ಏನೆಲ್ಲ ಇಲ್ಲಿ ಸೃಷ್ಟಿಯನ್ನು ರಚಿಸಲಾಗಿದೆ ಇದೆಲ್ಲವೂ ನಾಶವಾಗಿ ಬಿಡುತ್ತದೆ ಒಂದು ದಿನ. ಧರ್ಮದಾಸ ಚಲ ಬೇಸ್ಟ್ ಬೇಕು ವಿಸಾಲಂ ಚಲ್ಸಿ ಧರ್ಮರಾಯ ಜಲಸಾದ ಪಾನಿ ಬೋನ್ ಗಟ್ವಿನ ಸಾಲ್ ಶಬ್ದ ಹೇಗ ಸುಂದರ. ಇದೊಂದು ಪ್ರಳಯದ ಮಾತಾಗಿದೆ. ಯಾವಾಗ ಇಲ್ಲಿನ ಪೃಥ್ವಿ ಇದು ನಷ್ಟವಾಗುತ್ತದೆ, 3 ಲೋಕಗಳು ನಷ್ಟವಾಗಿ ಬಿಡುತ್ತದೆ, ಆ ಸಮಯದ ಮಾತಾಗಿದೆ. ಪ್ರಳಯ ಮತ್ತು ಮಹಾಪ್ರಳಯ 2 ರೀತಿಯ ಪ್ರಳಯವಾಗಿವೆ. ಚಲ ಇಂದರ್ ಕುಬೇರ್ ಧರ್ಮರಾಜ ಧರ್ಮ ವಿಷ್ಣು ಶಿವ ಚಲೆ ಸದಸಾಜ. ಇವರೆಲ್ಲರೂ ನಾಶವಾಗಿ ಬಿಡುತ್ತಾರೆ. ನಿನ್ನ ಬ್ರಹ್ಮ ವಿಷ್ಣು ಮಹೇಶರು ಕೂಡ ನಾಶವಾಗುತ್ತಾರೆ. ಚಲೆ ಆದಿ ಮಾಯಾ ಜ್ಞಾನಿ ಹಮ್ ನೈ ಚಲೆ ರಹೆ ಸದಾ ಪದ್ ಪರುವಾನಿ. ಈ ನಿನ್ನ ಆದಿ ಮಾಯೆಯೂ ಸಹ ಸಾಯುತ್ತದೆ, ಜ್ಯೋತಿ ನಿರಂಜನನು ಸಹ ಸಾಯುತ್ತಾನೆ. ಸಬತ್ ಸ್ವರೂಪಿ ಪೆಂಡ್ ಹಮಾರ ಹಮ್ ನೈ ಚಲೆ ಚಲೆ ಸಂಸಾರ. ನಾವು ಸಾಯುವುದಿಲ್ಲ, ಇಡೀ ಸಂಸಾರವೇ ಸತ್ತು ಹೋಗುತ್ತದೆ ಇಲ್ಲಿನದ್ದು. ಜೈಸೆ ಮೀನ್ ಜಲ್ ಮೆಡ್ ಜಾಯಿ ಅವಗಿತ್ ಲಹರ್ लीन पुत चाई जिंद कह सुनियो धर्मनी नागर अंश मदत है सुख के सागर. हरदम है यहाँ संसार सोगम पल पल रूप मारस भोगम. ये उद्गार ने हो जाई सुख सागर दो अमर नहाई.
हम है अमर लोक के वासी, सदा रहे ना पुरुष अविनाशी। अगम अनाहद अधर्म है निराकार निजरेशुर। गरीबदास जिंदा कहे सुनो ಧರ್ಮ ಉಪದೇಶೇರೆ. ಮಕ್ಕಳೇ, ಇಷ್ಟೊಂದು ಜ್ಞಾನವನ್ನು ಕೇಳಿಯೂ ಸಹ ಧರ್ಮದಾಸನ ಬುದ್ಧಿ ನೆಟ್ಟಗಾಗಲಿಲ್ಲ. ಧರ್ಮದಾಸ್ ಬೋರ್ಲಪ್ ಹೇ ಬಾನಿ ಕೋನ್ ರೂಪದ ಕಹ ನಿಶಾನಿ. ಮಕ್ಕಳೇ, ಇದನ್ನು ಕೇಳುತ್ತಾ ಇರಿ, ಅಮರ ಜ್ಞಾನವನ್ನು. ಅದ್ಭುತ ಜ್ಞಾನ ಪ್ರಾಪ್ತವಾಗುತ್ತದೆ ನಿಮಗೆ. ಸಾಕು ಇಷ್ಟೇ. ಪರಮಾತ್ಮ ನಿಮಗೆ ಮೋಕ್ಷವನ್ನು ನೀಡಲಿ. ಶೇಷ ಉಳಿದದ್ದು ಮಾಲೀಕರ ದಯ ಆದರೆ ನಂತರ ಹೇಳುತ್ತೇನೆ. ನಿಮಗೆ ಪರಮಾತ್ಮ ಮೋಕ್ಷ ನೀಡಲಿ, ಚರಣಗಳಲ್ಲಿ ಸ್ಥಾನ ನೀಡಲಿ. ಸತ್ ಸಾಹೇಬ್.